ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 23ನೇ ಪದ್ಯ. ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ. ನಿಖಿಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಕಡು ನಿದ್ರೆಯೋಳು ಮತಿಯಡಗೆ ಮಾಯಾವೃತ್ತಿ ವಿಡಿದು ಅನಂತತೆಯನು ಪಡೆದು ರಾಜಿಪ. ಶಿವಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ತನಿ ನಿದ್ರೆಯು ಅಳಿದು ಅನ್ಯ ನೆನಹು ಜನಿಸದೆ ಸುಮ್ಮನಿನಿಂದ ವೇಳೆಯೊಳು ಇನಿದು ಕಾಣಿಸುವ. ಅಚ್ಚಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಹಾನ ಉಪಾದಾನವುವೆಂಬೇನು ಮಿಲ್ಲದ ಉಪೇಕ್ಷೆ ಮಾನಸವು ಐದಲ್ ಅನೂನವಾದ. ಅನುಪಮಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಮಾನಸದೊಳು ಬಾಹ್ಯವೇನು ತೋರದೆ ಪರಮ ಅನುಸಂಧಾನ. ಸಂತಾನದೊಳು ಅಪರೋಕ್ಷ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪ್ರಿಯವಾದ ವಿಷಯ ಸಂಚಯ ಎಡೆಯೊಳು ತಾನೆ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಕನಸಿನಂತೆ ಇರೆ ಜಗವನ್ನು ಪುಸಿಯೆಂದು ತನ್ನನೆ ಭೇದ ರಹಿತನೆಂಬ ಅನುಭೂತಿಯೊಳು ಮಿಕ್ಕಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದು ಇಲ್ಲದೆ ಪರತರವಹ ಸತ್ಯಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ಪದುಳದಿಂದ ಈ ಬಹುವಿಧದ ಎಡೆಯೊಳು ತೋರಿಸದಮಳ ಶಂಭುಲಿಂಗದೊಳು ಏಕರಸವಾದಾನಿ ಕೆಳವೆನಿಸದೆ ಏಕಮುಖವಾಗಿರು ಎನ್ನೊಳು ಸುಖವೇ ನಿಜ ಸುಖವೇ. ನಿಖಿಳವೆನಿಸದೆ ಏಕಮುಖವಾಗಿರು ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ಸರ್ವೋತ್ತಮ ಪುಷ್ಪಗಳನ್ನು ಸಮರ್ಪಿಸಿ ಕ್ಷೇತ್ರಗಳ ದೇವತೆಯಾದಂತಹ ಜಗದ್ಗುರು ಗವಿಸಿದ್ದೇಶ್ವರದ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕ. ಜ್ಞಾನವಾಹಿನಿ ಕಾರ್ಯಕ್ರಮದ ಜೀವಂತ ದೇವರಾಗಿ ಹಿರಿಯರು ಮಾರ್ಗದರ್ಶಿಗಳು ಆದ ಎಲ್ಲ ಮಹಾನುಭಾವದಲ್ಲಿ ಬಹಳ ದಿನ ಆಯ್ತು ಶರಂದ್ರೆ ಮಾತಾಡಿಲ್ಲ ನೋಡ್ರಿ. ರಾಜು ಅವ್ರ ಸಾಧನೆ ಬಹಳ ಚೆನ್ನಾಗಿ ನಡೆದ.
ಅಪ್ಪಗಳೇ ಶಿವಾನಂದ ಅಪ್ಪವ್ರು ಅದಾರ ಈಗ ಬಹಳ ದಿನ ಕೇಳೇ ಇಲ್ಲ ಅವರು. ಅಪ್ಪರ್ ಹರ್ಷಾನಂದ್ ಗುರುಜಿ ಕೃಷ್ಣಾನಂದ್ರು ಯಾಕ್ರಿಪ್ಪ ಈಗ ನಮ್ಮ ಊರ್ ಸಟ್ಕೊಂಡಿರೇನ ಮಾತಾಡಿಲ್ಲಲ್ಲ. ಇಲ್ರಿ ಅಪ್ಪಾಜಿ ಅದೇನ್ರಿ ಲೈನ್ ತಪ್ಪಿಲ್ರಿ ಅಪ್ಪಾಜಿ ಅದೇನ್ರಿ. ಬಾ ನಿಮ್ ಸಲುವಾಗಿ ಜ್ಞಾನ ಪ್ರತಿಪಾದನಾ ಸ್ಥಳ ಕೈಗೊಂಡೆ ತಗೊಂಡದ್ರಪ್ಪ, ಸರಿಯಾಗಿ ಅರ್ಥ ಮಹಾನುಭಾವರಲ್ಲಿ ಶರಣು ಸಮರ್ಪಣೆಗಳನ್ನು ಮಾಡಿ ಜ್ಞಾನ ಪ್ರತಿಪಾದನಾ ಸ್ಥಳದ ಮುಖ್ಯ ಘಟ್ಟಕ್ಕೆ ಬರೋಣ. ನಿನ್ನಿನ ದಿನ ನನಗೆ ಜ್ಞಾನ ಪ್ರತಿಪಾದನಾ ಸ್ಥಳದ ಮೊದಲ ಪದ್ಯವನ್ನು ಕೂಡ ನೆನಪಿಗೆ ತಗೊಂಡಿದ್ರನ್ನ. ಅಂದ್ರೆ ಸುಮ್ಮನೆ ಯಾವುದು ಸಹಜವಾಗಿ ಬರೋದಿಲ್ಲ. ಯಾವುದೇ ಒಂದು ಸಿದ್ಧಿ, ಯಾವುದೇ ಒಂದು ಸಾಧನೆ ಅಥವಾ ಒಂದು ಗುರಿ, ಅದರ ಸಲುವಾಗಿ ನಮಗೆ ಆದ ಪ್ರಯತ್ನ ಬೇಕು ಅನ್ನೋದನ್ನ ನೆನಪು ಮಾಡಿದ್ವಿ. ಆ ಪದ್ಯದಿಂದ ಇಲ್ಲಿವರೆಗೆ ಎಷ್ಟನೇ ಪದ್ಯಕ್ಕೆ ಬಂದ್ರಪ್ಪ ಈಗ? 23ನೇ ಪದ್ಯ. 23 ಪದ್ಯದವರೆಗೆ ಅಂದ್ರೆ ಭಾಗಶಃ ನೀವು ಅರ್ಧ ಭಾಗವನ್ನು ಕ್ರಮಿಸ್ದಂಗಾಯ್ತು ಈಗ. ಜ್ಞಾನ ಪ್ರತಿಪಾದನಾ ಸ್ಥಳದ 50% ನೀವು ಇವತ್ತು ಕ್ರಮಿಸಿದಂತ ಕೀರ್ತಿ ನಿಮಗಾಗ್ತದೆ. ಇಂಥ ಒಂದು ಸಮಯದಲ್ಲಿ ಒಂದು ನೆನಪಿಸಿಕೊಳ್ಳುವಂತ ಯೋಚನೆ ಏನು ಅಂದ್ರೆ, ಪಂಚಲಕ್ಷಣ ಪೂರ್ಣವಾದಂತ ಆತ್ಮಸ್ವರೂಪವನ್ನ ಅಥವಾ ಬ್ರಹ್ಮತತ್ವವನ್ನ ತಿಳಿಸುವ ಸಲುವಾಗಿ ಶ್ರುತಿ ಮಾತೆ ಏನ್ ಮಾಡಿದ್ಲು ಅಂದ್ರೆ, ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಅಂತ ಹೇಳಿ ಪಂಚಲಕ್ಷಣಗಳಿಂದ ಅವ್ಯಾಪ್ತಿ ಅತಿವ್ಯಾಪ್ತಿ ದೋಷ ಬಾರದ ಹಾಗೆ ಶ್ರುತಿ ಏನ್ ಮಾಡಿದ ಅಂತಂದ್ರೆ, ನಮ್ಗೆ ಆತ್ಮನ ದರ್ಶನವನ್ನು ಮಾಡಿಸ್ಲಿಕ್ಕೆ ಕರ್ಕೊಂಡು ಹೊಂಟದು. ನೀವು ಗಮನಿಸ್ಬೇಕು, ಸದ್ರೂಪಾನುಸಂಧಾನಕ್ಕೆ ನಿಜಗುಣ ಶಿವಯೋಗಿಗಳು 4 ಪದ್ಯವನ್ನ ಬಯಸ್ಕೊಂಡ್ರು ರುದ್ರಣ್ಣ. ಸದ್ರೂಪಾನುಸಂಧಾನ ನಿನ್ನ ನಿಜವಿದನಿ ಎಂಬಂತ ಮಾತಿನಲ್ಲಿ ಪ್ರಾರಂಭ ಆದಂತ ಬೋಧನೆ 4 ಪದವನ್ನು ಎದಕ್ ಬಳಸಿದ್ರು? ಸದ್ರೂಪಾನುಸಂಧಾನ. ಅಂದ್ರೆ ಒಂದೇ ಪದ ಬಳಸಿ ಮುಗಿಸ್ಲಿಲ್ಲ ಅವರು. ಒಂದೇ ವಿಷಯವನ್ನೇ 4 ತರನಾಗಿ ನಿಮಗೆ ತಿಳಿಪಡಿಸಿದ್ರು ಅದರಲ್ಲಿ. ಅಂದ್ರೆ ಇದಂ ಸಾಮಾನ್ಯ ಜ್ಞಾನ. ಸದ್ರೂಪ ಅಂತ ಅಂದ್ರೆ ಏನು? ಇದಮಾತ್ಮಕ ಭಾವದಿಂದ ಸಮಸ್ತ ವಿಶ್ವದಲ್ಲೆಲ್ಲ ಹರಳಿಕೊಂಡಿರುವಂತ ಕೇವಲ ಚೈತನ್ಯವು ಏನಾಗ್ತದೆ, ಅದು ಸದ್ರೂಪ. ಅದರ ಅನುಸಂಧಾನವನ್ನ ನೀವು ಮಾಡಬೇಕು ಅಂತ ಹೇಳಿ 4 ಪದ್ಯದವರೆಗೆ ನಿಮ್ಮನ್ನು ಕರ್ಕೊಂಡು ಬಂದ್ರು. ಅದು ಮುಗಿದ ನಂತರ ನಿಮಗೆ ಬಂದಿರೋದು ಏನು ಅಂದ್ರೆ ಚಿದ್ರೂಪ ಅನುಸಂಧಾನ. ನೀವು ಪ್ರತಿ ಶಬ್ದದಲ್ಲಿ ನೋಡ್ಬೇಕೀಗ. ಇದು ಬಹಳ ಗಮನವಿಟ್ಟು ಕೇಳೋ ವಿಷಯ ಇನ್ಮೇಲೆ. ಚಿದ್ರೂಪಾನುಸಂಧಾನದಲ್ಲಿ 9 ಪದ್ಯ ಬಂತು ರುದ್ರಣ್ಣ ಇಲ್ಲಿವರೆಗೆ. 9 ಪದ್ಯಗಳಿಂದ ಹೇಳಿದ್ದೇನೋ ಚಿದ್ರೂಪವೇ. ಹೌದು. ಮೊದಲು 4, ಎರಡನೇ ಸಾರ ಏನ್ ಮಾಡಿದ್ರು 9 ಪದ್ಯಗಳು. ಎಷ್ಟು ಸಮಯ ಹೋಯ್ತು? ಎಷ್ಟು ಜನಗಳು, ಎಷ್ಟು ಕಥೆಗಳು, ಎಷ್ಟು ವಿಚಾರಗಳು. ಯಾಕೆ ಈ ತರ ಮಾಡಿದ್ದು ಅಂದ್ರೆ, ಹೇಗೆ ಆಳಕ್ಕೆ ಹೋಗ್ತದ ವಿಷಯ, ಹಾಗೆ ತಿಳಿಸುವ ಪರಿಶ್ರಮ ಹೆಚ್ಚಾಗ್ತದೆ. ಅರ್ಥ ಮಾಡ್ಕೋಬೇಕು ನೀವು. ಈಗ ಹಟ್ಟಿ ಚಿನ್ನದ ಗಣಿ ಇದೆ, ನಮ್ಮ ಪಾಟೀಲ್ ಸಾಹೇಬ್ರು ಕೇಳ್ರಿ ನೀವು. ಈಗ ಆ ಅದಿರನ್ನ ತೆಗಿಬೇಕಾದ್ರೆ ಆ ಭೂಗರ್ಭದಲ್ಲಿ ಹೋಗಿ ಮೇಲಕ್ಕೆ ತರಲಿಕ್ಕೆ ಈಗ ಅತಿ ಶ್ರಮ ಆಗುತ್ತೆ. ಈಗ
ಒಂದು 10 kg ಅದ್ರ ಮ್ಯಾಲ ಬರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವ್ರನ್ನ ಕೇಳ್ರಿ ನೀವು. ಮೇಲೆ ಇದ್ದಾಗ ಏನಾಕಿತ್ತು, ಇಟಾಚಿ ಪಟ ಕಟ್ ಮಾಡಿ ತೆಗೆದುಕೊಟ್ಬಿಡ್ತಿತ್ತಪ್ಪ. ಇವಾಗ ಕಿಲೋಮೀಟರ್ ಗಂಟಲೆ ಸುರಂಗ ಮಾರ್ಗ ಹೋಗ್ಬೇಕು ಅಲ್ಲಿಗೆ. ಅಂದ್ರೆ ಏನಾಯ್ತು, ಆಳಕ್ಕೆ ಹೋಗೋದಂಗ್ ಶ್ರಮ ಆಯ್ತಿಲ್ಲ ಈಗ ಅಲ್ಲಿ. ಏನಿದು ಬಹಿರಂಗದ ವಸ್ತು ತರಾಕನ ಈ ಶ್ರಮ ಆಗತೈತಿ. ಈಗ ನೀವೆಲ್ಲಿ ಹೊಂಟ್ರಿ ಅನುಸಂಧಾನ ಏನಂತ ಅನ್ನೋದಕ್ಕೆ ಶಬ್ದ ಏನದು? ಅನುಸಂಧಾನ ಅಂತಂದ್ರೆ ಹೊರಗೆ ಹೋಗೋದನ್ನ, ಹೊರಗೆ ಎದುರು ಹೋದ್ರೆ ಹೊರಗೆ ಹೋಗೋದನ್ನ ಇಲ್ಲ, ಅಂತರ್ಮುಖ್ಯ ಅಂದ್ರೆ ಚಿದ್ರೂಪವನ್ನ ನೀವು ಅರಿದೆವು ಅಂತೆಲ್ಲ ನೋಡಿರಲ್ಲ. ಎಲ್ಲೆಲ್ಲಿ ಮಾತ್ರ ಹೋದ್ರಿ ನೀವು? ಮೊದಲು ಅನ್ನಮಯ ಕೋಶದಲ್ಲಿ ಹೋಗಿ ಹುಡುಕಾಡದ್ರಿ, ಕರ್ಮೇಂದ್ರಿಯ ಪಂಚಕ ಜ್ಞಾನೇಂದ್ರಿಯ ಪಂಚಕ ಅಲ್ಲೆಲ್ಲೆಲ್ಲೂ ಹೋಗಿ ಬಂದ್ರಿ, ಅಂತಃಕರಣಾದಿಗಳಲ್ಲಿ ಹೋಗಿ ಬಂದ್ರಿ, ಪ್ರಾಣಾದಿಗಳಲ್ಲಿ ಹೋಗಿ ಬಂದ್ರಿ. ಹೋಗಿ ಬಂದಿರಲಿಲ್ಲ ನಿನ್ನೆ ಹೋಗಿ ಬಂದ್ರಿ ಅಂದ್ರೆ ಎಷ್ಟು ದೂರ ಹೋಗಿ ಬಂದ್ರಲ್ಲ, ಇಷ್ಟು ಆಳದಲ್ಲಿ ನೀವು ಹೋಗಿರೋದಂದ್ರೆ ವಾಪಸ್ ಬಂದ ಕಷ್ಟ. ಅಷ್ಟೊಂದು ಸೂರ್ಯಾತೀತಗಳು, ಅಕಾರ ಉಕಾರ ಮಕರಗಳಲ್ಲಿರುವಂತ ಲೇಗ ಸ್ಥಿತಿಗಳು, ನಾದದಿಂದ ಕೊಲೆಗಳು ಏನ್ ಸುಮ್ಮನೆ ಮೇಲ್ಮೇಲೆ ಅದಾವಣ, ಇಲ್ಲೇ ಅದಾವಣ, ಮೇಲೆ ಸಿಗ್ತಾವಣ ಇಲ್ಲ. ಅಂದ್ರೆ ಅಷ್ಟು ಆಳದಲ್ಲಿ ಹೋಗಿ ನಿಮಗೆ ನಾನು ಅರುರೂಪನು ತಿಳಿಸಿದ್ದೇನಲ್ಲಿ ನಿಮಗೆ, ನಾನು ಅರುರೂಪನು, ನನ್ನಿಂದ ಜಗತ್ತೆಲ್ಲವೂ ಅರಿಸಿಕೊಳ್ಳುತ್ತದೆ. ಏನ್ ಗೊತ್ತಾತ್ ನಿನ್ನೆ ತನಕ ನಿಮ್ಗೆ? ದೃಶ್ಯರೂಪವಾದಂತ ಜಗತ್ತು ನನ್ನಿಂದ ಅರಿಸಿಕೊಳ್ಳುತ್ತದೆ. ನನ್ನಿಂದ ಅರಿಸಿಕೊಳ್ತದೆ. ಯಾವುದು ಶಬ್ದದಿಂದ ವಾಚಿಸ್ತದೆ, ಯಾವುದು ಇನ್ಯಾವುದರಿಂದ ನಮಗೆ ಅರ್ಥ ಆಗ್ತದಲ್ಲ, ಅದು ನಾನಲ್ಲ. ನಾನು ಕೇವಲ ಅರುರೂಪನು ಅಂತ ಗೊತ್ತಾಗ್ಬೇಕಾದ್ರೆ ಎಷ್ಟು ಪದ ತಗೊಂಡ್ರವರು? 9 ಪದ. ಹೌದಾ? ಹೌದು. ಯಾವಾಗ ನಿಮ್ಮ ದಶಮನ ಕಥೆನಲ್ಲಿ ಆ 10ನೇಯವನು ಇವನೇ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು, ಆ ತಕ್ಷಣದಲ್ಲಿ ನಿಮ್ಗೆ ಏನಾಯ್ತು? ಅವಾಗ ಆನಂದವು ಬುಗಿಲಿದ್ ಬಿಡ್ತು. ನಿಮ್ಗೆ ಆನಂದ ಯಾವಾಗ ಆಗ್ತದು? 10ನವನು ಇವನೇ ಅಂತ ಗೊತ್ತಾದಾಗ. ಅಲ್ಲಿ ಹ್ಯಾಕ್ ಕಥೆಯಲ್ಲಿಯೋ ಹಾಗೆ ನಾನು ಅರುರೂಪನು ಅಂತ ಯಾವಾಗ ನಿಮಗೆ ನಿನ್ನೆಯವರೆಗೆ ನಿಮ್ಮ ಅನುಸಂಧಾನದಲ್ಲಿ ನಾನು ಕೇವಲ ಚೈತನ್ಯ ರೂಪನು ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಯ್ತೋ ಅವಾಗ ನಿಮ್ಗೆ ಏನಾಗ್ಬಿಡ್ತು ಅಂತಂದ್ರೆ ಆನಂದ. ಆ ಆನಂದವನ್ನ ಈಗ ಕೈಗೆತ್ಕೊಂಡ್ರು. ಈ ಹೆಂಗ ನಾವು ಅರಿಯುವುದು ಅನ್ನೋದ್ರೊಳಗೆ ಅನೇಕ ಕಡೆ ನಿಮ್ಮ ಅರಿವಿಕೆಯನ್ನು ಕಣ್ಣಿಂದ ಅರಿತನಂತ ತಿಳ್ಕೊಂಡ್ರಿ, ಕಿವಿಯಿಂದ ಅರಿತನಂತ ತಿಳ್ಕೊಂಡ್ರಿ. ಈ ಜಗತ್ತಲ್ಲಿ ಹಿಂಗೇನೇನೋ ಬಂದಿರಲಿಲ್ಲ ನೀವೆಲ್ಲ. ಹಾಗೆ ಆನಂದವನ್ನು ಕೂಡ ನೀವು ಎಷ್ಟೋ ಚರಣಾಗಿ ಅನುಭವಿಸ್ತೀರಿ. ಈ ಆನಂದ ಪ್ರಕ್ರಿಯೆಗಳಾದ್ರೂ ಏನು ಅನ್ನೋದನ್ನು ತಿಳಿಸೋ ಸಲುವಾಗಿ ಇವತ್ತೊಂದು ಸುಂದರವಾದ ವಿಜ್ಞಾನ ಕೂಡ ಶುರು ಮಾಡ್ಯಾರ. ಇವತ್ತೇನಿದು ಸೈನ್ಸ್ ಕ್ಲಾಸ್ ಇದು ಇಟ್ ಇಸ್ ನಾಟ್ ಎ ಫಿಲಾಸಫಿ. ಇದೊಂದು ಇವತ್ತೇನಪ್ಪಾ ಅಂದ್ರೆ ಇದೊಂದು ಕೆಮಿಸ್ಟ್ರಿ, ಇದೊಂದು ಬಯಾಲಜಿ, ಇದೊಂದು ಇವತ್ತು ಇದನ್ನ ಈ ಪೀರಿಯಡ್ ತಗೊಳ್ಳಿ ಇವತ್ತು. ಹೌದಿಲ್ಲ? ಇವತ್ತೊಂದು ನೀವೆಲ್ಲ ಬಹಳ ಸಂತೋಷ ಪಡುವ ದಿನ ಇದು. ಈ ಸಂತೋಷ ಪಡುವ ದಿನವನ್ನ ಒಂದು ಸೂಕ್ಷ್ಮವಾಗಿ ನಿಮಗೆ ತೋರಿಸ್ತಿರ್ತೇನೆ. ಯಾಕಂದ್ರೆ ಹಾರ್ಟ್ ಆಪರೇಷನ್ ಕೊಡ್ಲಿಕ್ಕೆ ಮಾಡಕ್ ಬರ್ತಾನ. ಹಾರ್ಟ್ ಆಪರೇಷನ್ ಮಾಡ್ಬೇಕಾದ್ರೆ ಸೀಸರ್ ಹೆಂಗಿರ್ಬೇಕು? ಬಹಳ ಸೂಕ್ಷ್ಮ. ಸೀಸರ್ ಹೆಂಗಿರ್ಬೇಕು? ಹಂಗೆ ಈಗೆಲ್ಲ ನೀವು ಏನ್ ಅಂತಂದ್ರೆ ಮನುಷ್ಯ ಒಂದೊಂದು ಸೂಕ್ಷ್ಮ ಸೀಸರ್ ಕೈ ಹಿಡ್ಕೊಳ್ಳಿ. ಸೀಸರ್ ಕೈ ಹಿಡ್ಕೊಂಡ್ರೆ ನಿಮ್ಮ ಹೃದಯವನ್ನ ನೀವೇ ಮಾಡ್ಕೋಬೇಕು. ಈಗ ಅಂದ್ರೆ ನೀವು ನಿಜವಾದ ಡಾಕ್ಟರ್ ಆಗ್ತೀರಿ. ಅಂತ ಒಂದು ಅವಕಾಶ ಇವತ್ತು ನಿಮಗೆ ಸಿಕ್ತು. ಈಗ ಸುಮ್ಮನೆ ನೋಡ್ರಿ, ಕಣ್ಣು ಮುಚ್ಕೊಂಡು ಚೆನ್ನಾಗಿ ಕೇಳೋದು ಏನದ, ನಿಜವಾಗ್ಲೂ ಏನದ ಅನ್ನೋದನ್ನ ನೋಡೋದು. ಇವತ್ತು ಒಂದು ಪ್ರಯೋಗ ಕೊಡ್ತೇನೆ. ಅದರ ಹೆಸರು ಗಮನ. ಏನದು ಏನಂತ ಅದಕ್ಕೆ? ಗಮನ. ಏನು ಒಂದ್ಸಲ ಜೋರಾಗಿ ಹೇಳು. ಗಮನ.
ಗಮನ ಗಮನ ಅಂದ್ರೆ ಕನ್ನಡದಲ್ಲಿ ಇದು ಕಾಣಕತ್ತೇವಲ್ಲಪ್ಪ. ಒಂದ್ ಸೆಕೆಂಡ್. ಹ್ಞೂ ರೀ. ಒಂದ್ ಸೆಕೆಂಡ್ ರುದ್ರಣ್ಣ. ಹ್ಞೂ ರೀ ಆಯ್ತು. ಹೋಗಿ ಬಿಡ, ಹಾಳೆ ಹೋಗ್ಲಿ ಹೋಯ್ತು. ಏನ್ ಹೇಳಕತ್ತೀನಿ ತಮ್ಮ? ಗಮನ 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 ಅಂದ್ರೆ ಅದು ಕ್ರಿಯಾಪದ. ಗಮನಿಸುವುದು ಅಂದ್ರೆ ಗಮಿಸುವುದು, ಆಗಮಿಸುವುದು ಅಂತ ಪದಗಳು ಹುಡ್ತಾ ಗೊತ್ತಾಗತ್ತಿರ್ತದೆ. ಈಗ ಎಲ್ಲಾರ ಹೋಗೋದು ಎಲ್ಲಾರ ಬರುದು ಅಲ್ಲ. ನೀವೆಲ್ಲ ಕೂತಿರಲ್ಲ, ಇಲ್ಲೇ ಕೂತ ನಿಮ್ಮನ್ನ ನೀವು ಗಮನಿಸುವುದು. ಈಗ ಏನ್ ಹೇಳ್ಬೇಕಂತಮ್ಮ? ಈಗ ನಮ್ಮನ್ನು ನಾವೇ ಗಮನಿಸುವುದು, ನಿಮ್ಮನ್ನ ನೀವೇ ಗಮನಿಸುವ ಒಂದು ವಿಜ್ಞಾನಕ್ಕೆ ನಿಮ್ಮನ್ನು ಕುಂಡಿರ್ತೀನಿ. ಬಹಳಷ್ಟು ಮಂದಿಗೆ ಧ್ಯಾನ ಹತ್ತೊಂದು ನಾವು ಬಹಳ ಪ್ರಯತ್ನ ಮಾಡ್ತೀವ್ರಿ. ಇದೆಲ್ಲ ಯಾಕಾಗ್ತದಂದ್ರ ಪಾಠ ಕೇಳಬೇಕಾಗ್ತದ. ಪಾಠವನ್ನ ಕೇಳಿ ಅದನ್ನ ಮಾಡ್ಬೇಕು. ಈಗ ಆ ಪ್ರಸಂಗದ ತುಕುಡಿ ನಿಮಗ್ ಬಂತ್ ನೋಡಿ, ಬಾಳೆ ಬಂತ್ ನೋಡಿ. ಈಗ ಏನಪ್ಪ ಒಳ್ಳೆ ಕೆಲಸ ಏನ್ ಹೇಳಕತ್ತೇನೆ ನಾನೀಗ? ಗಮನಿಸುವುದು. ಈಗ ನೀವು ಗಮನಿಸ್ರಿ, ನಿಮ್ ಕೂತ್ಕೊಂಡ ನಿಮ್ಮ ಮೊದಲ ನಿಮ್ಮ ದೇಹವನ್ನೇ ಕೇಂದ್ರವಾಗಿ ಇಟ್ಕೊಂಡು ಅಲ್ಲಿ ಏನೇನ್ ನಡೆಯಕತ್ತೈತಿ ಅನ್ನೋದು ಗಮನಿಸ್ರಿ. ಈಗ ಗಮನಿಸ್ರಿ. ರುದ್ರಕ್ ಒಬ್ಬನೇ ಮಾತಾಡ್ಲಿ, ನೀವೆಲ್ಲರೂ ಉಳಿದವ್ರೆಲ್ಲ ಹೆಂಗ್ ಹೇಳ್ತೀನಿ ಹಂಗ ಹೋಗ್ಬೇಕೀಗ. ರುದ್ರಪ್ಪ ನಿನಗೊಬ್ಬ ನೀನ್ ಆಡಿ ಮಾಡ್ಕೊಳ್ಬೋದು, ನೀವೊಬ್ಬ ಮಾತಾಡಬೇಕು. ನೀನು ಉಳಿದವ್ರಿಗೆ ಯಾರಿಗೂ ನೋಡು, ನೀವೆಲ್ಲರೂ ನೀವು ಮಾಡ್ಬೇಕಾದ ಕೆಲಸ ಏನಂದ್ರೆ ಸುಮ್ಮನೆ ಗಮನಿಸು. ನಿನಗೊಂದೊಂದೇ ಹೇಳ್ತೇನೆ, ಆ ಗಮನಿಸುವಿಕೆಯಲ್ಲೇ ನಿಮ್ಗೆ ಏನ್ ಮೊದಲು ಸ್ಪರ್ಶ ಏನಾಗ್ತದಂತಂದ್ರೆ ಏನು ಕಿರಿಕಿರಿ ಅನ್ಕೊಳ್ಳಪ್ಪ. ಯಾರು ಮ್ಯೂಟ್ ಆಫ್ ಮಾಡಿಕೊಂಡ್ರೆ ದಯವಿಟ್ಟು ನೋಡಿಕೊಂಡ್ರಿ. ತಮ್ಮ ಯಾರೋ ಕಿರಿಕಿರಿ ಮಾಡ್ತೀರಿ ನೋಡೋಣ. ಕೇಳ್ತಮ್ಮ? ಕೇಳಿಸ್ತದೆ. ಇನ್ನ ಸೌಂಡ್ ಬರ್ತಾ ಇರ್ತದೆ ಯಾರ್ದು, ದಯವಿಟ್ಟು ಚೆಕ್ ಮಾಡಿಕೊಂಡ್ರೆ. ಹಾಳಾಗ್ಬಿಡ್ತೀರ ತಾತ್ಮಾರೆ? ಇಲ್ಲ ಕ್ಲಿಯರ್ ಆಗ್ತದೆ, ನಮ್ದು ಕ್ಲಿಯರ್ ಅಲ್ಲ. ಎಲ್ಲದ ನೋಡ್ರಿ, ಯಾರ ಕಡೆ ಒಂದ್ ಸ್ವಲ್ಪ ನೋಡ್ರಿ, ಎಲ್ಲದ ಅದು ಎಲ್ಲೋ ಫ್ಯಾನ್ ಯಾವ್ದಾರ ಇದೈತೆ ನೋಡ್ರಿ. ನಮ್ದು ಮೀಟ್ ಆಗಿದ್ರಿ. ಹನುಮಂತ ಗೌಡ್ರ ಅವ್ರೊಬ್ಬರ ಆತ ನಮ್ ಲೈನ್ ಆಗ್ರಿ. ಹಾ, ಈ ಕ್ಲಿಯರ್ ಆಗೈತೆ ನೋಡ್ರಿ ಪೈಲಿ. ಹಾ, ಈಗ ಏನ್ ಹೇಳಕತ್ತೇನೆ ರುದ್ರಣ್ಣ? ಈಗ ಗಮನಿಸಿರಿ. ಹೌದಾ? ಈಗ ನೋಡ್ರಿ, ನಾ ಏನ್ ಗಮನಿಸ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಈಗ ನನಗೇನಂದ್ರೆ ತಲೆ ಮೇಲೆ ಒಂದು ಫ್ಯಾನ್ ತಿರುಗಾಗತ್ತೆ. ನಾಳೆ ಬಂದ ನನ್ನ ಚರ್ಮಕ್ಕೆ ಬರೀತದೆ, ನನ್ನ ಚರ್ಮಕ್ಕೆ ಹಿತ ಅನಿಸ್ತದೆ. ಇದು ನಾನು ಗಮನಿಸಿದ್ದೆ. ಇದು ಈಗ ನಂದನ್ನಷ್ಟೇ ನಾ ಹೇಳ್ತೇನೆ. ನಿಮ್ಮ ಗಮನಗಳು ಏನಿಲ್ಲ ನೀವೇ ನೋಡ್ಕೊಳ್ರಿ. ಎಲ್ಲವೂ ಗಮನಿಸಿದ ವಿಷಯ ಬೇರೆ ಇರ್ಬೋದು, ಅದ್ರ ವಿಜ್ಞಾನ ಒಂದೇ ಇರ್ತದ. ಅದು ನಾನು ಗಾಳಿಯನ್ನು ಗಮನಿಸ್ತಾ ಇದ್ದೇನೆ ಸದ್ಯದಲ್ಲಿ. ಫ್ಯಾನ್ ತಿರುಗ್ತಾ ಇದೆ, ಗಾಳಿ ಬಿಡ್ತಾ ಇದೆ, ಚರ್ಮಕ್ಕೆ ತಿಕ್ತಾ ಇದೆ, ನನಗೆ ತಂಪು ಅನಿಸ್ತಾ ಇದೆ, ನನಗೆ ಸುಖ ಅನಿಸ್ತಾ ಇದೆ. ಇದು ನಾನು ಗಮನಿಸಿದ ರೀತಿ. ಇದು ಈ ಗಮನಿಸುವುದನ್ನ ಎರಡನೇ ಶಬ್ದ ಏನಂದ್ರೆ ವಿಚಾರಿಸುವುದು. ಒಂದೇದೇನು ಹೇಳಿ ನನಗೆ ತಮ್ಮ? ಈಗ ಗಮನಿಸುವುದು. ಈಗ ಏನ್ ಮಾಡ್ತಾರಂದ್ರೆ, ನನಗೇನು ಗಮನಿಸಿದಾಗ ಸಿಕ್ಕೈತಲ್ಲ
ಅದನ್ನ ಏನ್ ಮಾಡ್ತೀನಿ, ಎರಡನೇ ಸಲ ಈಗ ನಾನು ಏನ್ ಮಾಡ್ತೀನಿ, ವಿಚಾರಿಸ್ತೀನಿ. ಈಗ ವಿಚಾರಿಸ್ಲಿಕ್ಕೆ ಶುರು ಮಾಡ್ಲಾ ಈಗ ಈಗ ವಿಚಾರಿಸ್ತೀನಿ. ನೋಡು ಹೇಗ ಇದು ನನಗೆ ಗೊತ್ತಾಗತ್ತಿದೆ ಅಂದ್ರೆ, ಒಂದು ಗಾಳಿ ಬಂದು ಚರ್ಮಕ್ಕೆ ತಗುಲಿ ಅಲ್ಲಿರುವಂತ ಚರ್ಮದ ಇಂದ್ರಿಯಗಳು ಅದನ್ನ ನನ್ನ ಮೆದುಳಿಗೆ ಕಳಿಸಿ, ಆ ಮೆದುಳಿನಿಂದ ನನಗೆ ಏನಪ್ಪಾ ಅಂದ್ರೆ ಇದು ಸುಖವಾಗಿದೆ ಅಂತ ಹೇಳಿ ನನಗೆ ತಿಳಿಸ್ತದೆ. ಹೌದಾ ತಮ್ಮ? ಇದು ಅಂದ್ರೆ ಇದನ್ನು ವಿಚಾರಿಸಿದೆ. ಈಗ ಈ ವಿಚಾರಿಸಿರೋ ಜೊತೆಗೆ ಈ ಗಾಳಿ ನನಗೆ ಅಷ್ಟೇ ಬಡಿತೈತೋ ಏನ ಕುಳಿತು ಕುರ್ಚಿಗೂ ಬಡಿತೈತೋ? ಈಗ ಕುರ್ಚಿಗೂ ಬಡಿತದ. ಅಂದ್ರೆ ಈ ಕುರ್ಚಿಯನ್ನು ಕೇಳ್ತಾನೆ, ನಿನಗೂ ಬಡಿತೇವೆ ಸುಖ ಅನಿಸೈತೇನ ಅಂತ ಕೇಳ್ತಾನೆ ಅವನು. ಅದು ಹೇಳ್ತೇನೆ ನನಗ ಹೇಳಂಗಿಲ್ಲ. ಮತ್ತೆ ಗಾಳಿ ಬಡದತ್ತಲ್ಲ, ಅದಕ್ಕೂ ಯಾಕೆ ಹೇಳಲ್ದು? ಜಡ ಐತಲ್ಲ ಅದು ಜಡ. ಅಂದ್ರೆ ನನ್ನ ದೇಹಕ್ಕೆ ಗಾಳಿ ಬಂದು ತಗುಲಿ ತಂಪಾದದ್ದನ್ನ ನಾನು ಸುಖವನ್ನು ಪಡಿಬೇಕಾತು ಅಂತಂದ್ರೆ ಬರೀ ಜಡವಸ್ತುವಿನಿಂದ ಸಾಕಿಲ್ಲ ಅಂದಂಗಾತು. ಹೌದಪ್ಪ. ನಾ ಏನ್ ಹೇಳಿದ್ರನ್ನ ಹೇಳು. ಅಂದ್ರೆ ಸುಖವನ್ನ ಪಡಿಬೇಕಂದ್ರೆ ಬರೇ ಜಡವಸ್ತುವಿನಿಂದ ಸಾಧ್ಯವಿಲ್ಲ, ಅದರಲ್ಲಿ ಚೈತನ್ಯ ಇರಬೇಕು. ಚೈತನ್ಯವು ಇರ್ಬೇಕಂತ ಕ್ಲಿಯರ್ ಆತು. ಹಂಗಾದ್ರೆ ಈಗ ಹಿಂಗ್ ಮಾಡ್ತೀನಿ, ಆ ಚೈತನ್ಯವನ್ನು ಗಮನಿಸ್ತೇನೆ. ಎಲ್ಲಿ ನೋಡ್ತೀನಿ ಈಗ ಮೊದಲು ಏನ್ ಗಮನಿಸಿಂತಮ್ಮ? ಜಡವನ್ನು ಮೊದಲು ಗಮನಿಸಿನಿ. ಈ ಒಂದೇ ಸಲ ನಾ ಏನು ಗಮನಿಸಿದೆ ರುದ್ರಣ್ಣ? ಗಾಳಿ ಗಾಳಿಯಲ್ಲಿ ಗಮನಿಸಿದ್ವಿ. ಗಾಳಿ ಎದಕ್ ಬಡಿತು? ಚರ್ಮ ಬಡಿತು. ಇದನ್ನ ಗಮನಿಸಿದೆ. ಗಮನಿಸಿದ ನಂತರ ಏನ್ ಮಾಡಿದ್ವಿ? ಎರಡನೇ ಸಲ ಏನ್ ಮಾಡಿದೀನಿ ನಾನು? ಅದನ್ನ ವಿಚಾರಿಸಿದೆ. ವಿಚಾರದೊಳಗೆ ಏನ್ ನಿರ್ಣಯ ಆಯ್ತು? ಜಡವಸ್ತುವಿಗೆ ಆ ಜಡವಸ್ತು ಬಿಡದಾಗ ಅದು ಹಂಗಲ್ಲ, ಅದ್ರಲ್ಲಿ ಚೈತನ್ಯ ಕೂಡ ಇದ್ದಾಗ ಮಾತ್ರ ಅದು ಸ್ಪಷ್ಟ ಜ್ಞಾನ ಆಗುತ್ತೆ. ಹಾಗಾದ್ರೆ ಈಗ ಏನ್ ಗಮನಿಸ್ತೇನಂದ್ರೆ ಚೈತನ್ಯವನ್ನು ಗಮನಿಸ್ತೇನೆ. ಅಂದ್ರೆ ಇದು ಈಗೇನು ಸುಖ ಆಗ್ತೈತಲ್ಲ, ಇದು ಚರ್ಮಕ್ಕಲ್ಲ, ಚೈತನ್ಯ ಬೇಕಂದಂಗಾತು, ಚೈತನ್ಯಕ್ಕೆ ಆಕತ್ತಂದಂಗಾತು. ಹಂಗಾರೆ ಚೈತನ್ಯವನ್ನು ಗಮನಿಸ್ತೇನೆ ಈಗ ನಾನು. ಚೈತನ್ಯವನ್ನು ಗಮನಿಸಾಕತ್ತಿದ್ದೀನಿ. ಈಗ ಏನ್ ಅನಿಸ್ತೈತಿ ಅಂತಂದ್ರೆ, ಈ ಸುಖ ಇದು ನನಗಾಗತ್ತೈತಿ, ನನ್ನ ಎದುರುಗಡೆ ಇನ್ನೊಂದು ಕೂಸು ಮಲ್ಕೊಂಡೈತಿ, ಅದಕ್ಕೆ ಪೆಂಡತ್ತಾಕತ್ತೈತಿ, ಅದಕ್ಕೆ ಅದು ಒಳ್ಳೆ ಕುರ್ಚಿನ ಬಿಟ್ಬಿಟ್ಟೆ ಈಗ ನಾನು. ನನ್ನ ಎದುರುಗಡೆ ಒಂದು ರೋಗಿಯೋ ಅಥವಾ ಒಂದು ಕೂಸೋ ಮಲ್ಕೊಂಡದ್ದು, ಆ ಗಾಳಿ ಅದಕ್ಕೆ ಬಿಡಾಕತ್ತದ. ನನಗೆ ಸುಖ ಆಗೈತಿ, ಅದಕ್ಕೆ ಅದು ದುಃಖ ಆಗೈತಿ. ಅಂದ್ರೆ ಒಂದು ಗಾಳಿಯ ಸ್ಪರ್ಶವು ಚೈತನ್ಯಗಳು ಇದ್ರೂ ಸಹಿತ ಸರ್ವರಿಗೂ ಸುಖ ಆಗಬೇಕೇನಿಲ್ಲ. ನನಗೆ ಸುಖದಂತೆ ತೋರಿದ್ದು ಇನ್ನೊಬ್ಬರಿಗೆ ದುಃಖದಂತೆ ತೋರಿದಂಗಾಯ್ತು. ಹೌದಾ? ಅಂದ್ರೆ ಸುಖವು ಚೈತನ್ಯದಲ್ಲಿಯೂ ಇಲ್ಲ. ಒಂದೇದಲ್ಲಿ ಗಮನಿಸಿದ್ನಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಶೀತ ಉಷ್ಣ ಸುಖ ದುಃಖ, ಇದು ಒಂದೇ ಸಲ ಗಮನಿಸಿದ್ವಿ. ಹೌದಾ? ಎರಡನೇ ಸಲ ಏನ್ ಗಮನಿಸಕತ್ತೀವಿ ನಾನು? ಯಾವ ಚೈತನ್ಯದ ಪ್ರಭಾವದಿಂದ ಇಂದ್ರಿಯಗಳು ಸುಖ ದುಃಖವನ್ನು ಪಡೆಯುತ್ತವೆಯೋ ಆ ಚೈತನ್ಯವನ್ನು ನಾನು ಗಮನಿಸಿದೆ. ಆಗ ನನಗೆ ಏನ್ ಸಿದ್ಧಿ ಆಯ್ತು ಅಂತಂದ್ರೆ, ಈ ಚೈತನ್ಯವು ಕೂಡ ಜೀವ ಚೈತನ್ಯ ಅನಿಸ್ಕೊಂಡದ, ಜೀವನ ಸ್ವಭಾವಗಳು ಸುಖ ದುಃಖದಿಂದ ಕೂಡಿದಾವ. ಅಂದ್ರೆ ನನಗಾಗುವ ಆನಂದವು ಈ ಜೀವನಲ್ಲಿಯೂ ಇಲ್ಲ. ಏನ್ ಗೊತ್ತಾತ್ ನನಗೀಗ? ನನಗಾಗುವ ಆನಂದವು ಈ ಜೀವನಲ್ಲಿಯೂ ಇಲ್ಲ. ಮೊದಲೇನ್ ತಿಳ್ಕೊಂಡಿದ್ದೆ? ಇಂದ್ರಿಯದಲ್ಲಿ ಐತ ತಿಳ್ಕೊಂಡಿದ್ದೆ. ಗಮನಿಸಿದಾಗ ಇಂದ್ರಿಯದಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು. ಎರಡನೇ ಸಲ ಜೀವನಲ್ಲಿ ಗಮನಿಸಿದೆ. ಅವಾಗ ಜೀವನಲ್ಲಿಯೂ ಕೂಡ ಸುಖ ದುಃಖಗಳು ಒಂದೇ ತರನ ಇಲ್ಲ ಅನ್ನೋದು ಗೊತ್ತಾಯ್ತು. ಇನ್ನು ನಾ ಮೂರನೇದು ಗಮನಿಸ್ತೇನೆ. ನೋಡು, ಗಮನಿಸುವುದನ್ನು ಕಲ್ಸಾಕತ್ತೀನಿ. ಕಲ್ಕೊಂಡ್ರೆ ಇದ ಜನ್ಮ ನಿಮ್ಮದು ಕೊನೆ.
ನೀವು ಇಂದ ಕಲ್ಕೊಳ್ಳಿಲ್ಲ ಅಂದ್ರೆ ಇನ್ನು ಎಂದೂ ಗೊತ್ತಾಗೋದಿಲ್ಲ ಇದು. ಹೌದಪ್ಪಾಜಿ. ಹಂಗೆ ನಿಜಗುಣ ಶಾಸ್ತ್ರ ಹೇಳ್ತಾರಂತ ತಿಳ್ಕೊಂಡ್ ಕೇಸಿ ಏನಾರ ಕಥೆ ಹೇಳಿದ್ದು ನಿಜಗುಣ ಶಾಸ್ತ್ರ ಅಲ್ಲದು. ಹೌದೌದು. ಅದನ್ನ ಅಂತಃಕರಣದಲ್ಲಿ ಅದನ್ನ ಪ್ರತಿಯೊಂದನ್ನು ನಿಮ್ಮ ಪ್ಯಾರಾಮೀಟರ್ದಿಂದ ಅಳ್ಕೋಬೇಕು. ಅದನ್ನ ಹೌದೌದು. ಒಂದನೇದು ಹೊರಗಡೆ ಬಹಿರೇಂದ್ರಿಯದಿಂದ ಗಮನಿಸಿದೆ, ಎರಡನೇದು ಜೀವನಲ್ಲಿ ಗಮನಿಸಿದೆ. ಈಗ ಜೀವನನ್ನು ದಾಟ್ತಾನೆ. ಈಗ ಜೀವನನ್ನು ಕೂಡ ದಾಟಿದಾಗ ಜೀವನಿಗೆ ಜೀವವಾದದ್ದು ಯಾವುದು? ಚೈತನ್ಯ. ಚೈತನ್ಯ. ಅದು ಆತ್ಮ, ಅದು ಪರಮಾತ್ಮ. ಒಂದೇ ಸಲ ನೆಟ್ಟರೆ ಗಮನಿಸುವುದು ನಿಮಗೆ ಅಲ್ಲಿಗೆ ಹೋಗಿ ನಿಂದಿರುದಿಲ್ಲ. ಅದು ನಿಮಗೆ ಗಮನಿಸುವುದನ್ನು ಎಲ್ಲಿಂದ ಶುರು ಮಾಡಿನ? ಮೊದಲ ಇಂದ್ರಿಯದಿಂದ. ಇಂದ್ರಿಯದಿಂದ ಎಲ್ಲಿ ಹೋದೆ? ಜೀವನ ಹೋದೆ. ಜೀವನದಿಂದ ಈಗ ಎಲ್ಲಿ ಹೋಗ್ತಾ ಇದ್ದೇನೆ? ಪರಮಾತ್ಮ. ಪರಮಾತ್ಮನಿಗೆ ಹೋಗ್ತಾ ಇದ್ದೇನೆ. ಹಿಂಗೆ 3 ಸಾರಿ ಗಮನಿಸುವುದನ್ನ 3 ಹೆಜ್ಜೆಗಳನ್ನಾಗಿ ತೋರಿಸಿದೆ ನಿಮಗೆ. 3 ಹೆಜ್ಜೆಗಳ ಗಮನಿಸುವುದಕ್ಕೆ ಗಾಯತ್ರಿ ಅಂತ. ಏನಂತ ಇದಕ್ಕೆ ಹೆಸರು ಏನಿದ್ರದು? ಗಾಯತ್ರಿ. ತ್ರಿ ಅಂದ್ರೇನು? ತ್ರಿ ಅಂದ್ರೆ 3. ಈ ಸಲ ಎಷ್ಟು ಸಲ ಗಮನಿಸಿದ್ರಿ? 3 ಸಲ ಗಮನಿಸಿದ್ರಿ. 3 ಸಾರಿ ಗಮನಿಸುವಂತ ಒಂದು ರಸ್ತೆ ಸಿಕ್ಬಿಡ್ತಂದ್ರ ರಸ್ತೆ ಸಿಗಬೇಕಾದ್ರೆ ಸಾಮಾನ್ಯನಿಗೆ ಅದು ಹೌದೌದು. ಕ್ಷಣಾರ್ಥದಲ್ಲಿ ಇಂದ್ರಿಯದಿಂದ ಜೀವನಿಂದ ಹೋಗಿ ಅಂತಃಕರಣ ದಾಟಿ ನೀನು ಹೋಗಿ ಚೈತನ್ಯದಲ್ಲಿ ನಿಲ್ಲಬೇಕಂತಂದ್ರೆ ಇದಕ್ಕೊಂದು ಏನಾದ್ರೂ ಸಾಧನೆ ಬೇಕೋ ಬೇಡ? ಬೇಕಪ್ಪ. ಇದಕ್ಕೆ ಗಾಯತ್ರಿ ಅಂತ ಕರಿಬೇಕು. ಇದಕ್ಕೆ ಅಜಪ ಗಾಯತ್ರಿ ಅಂತ ಕರಿತಾರೆ ನೋಡಿ. ಇದಕ್ಕೆ ಇವತ್ತು ನಿನಗೆ ಇದೊಂದು ಹೊಸ ಸಂಶೋಧನೆ ವಿಜ್ಞಾನ ಕೊಡಕತ್ತೀನಿ. ಹೌದು. ಅಂದ್ರೆ ಮೂಲ ಸ್ರೋತವಾದಂತ ಆತ್ಮನಲ್ಲಿಯೇ ಆನಂದದ ಇದು. ಹೌದಪ್ಪ. ಆತ್ಮಂ ಆನಂದಂ ಭವತಿ. ಆತ್ಮನಲ್ಲಿರುವ ಆನಂದವು ನಿನಗೆ ಜೀವನದಿಂದ ಹಿಡಿದುಕೊಂಡು ಇಂದ್ರಿಯದಿಂದ ಹಿಡಿದುಕೊಂಡು ನಿನಗೆ ವಿಷಯದಲ್ಲಿಯೋ ನಿನಗೆ ಹಿಂಗೆ ಕಂಡಕ್ಕಲ್ಲದೆ ವಾಸ್ತವಿಕ ಆನಂದದ ಸ್ರೋತ, ಆನಂದದ ಮೂಲ ಶೆಲೆ ಈಗ ಕಾವೇರಿ ಅದ. ಆ ಕಾವೇರಿ ನದಿ ಇಲ್ಲಿ ಭಯಂಕರವಾಗಿ ಹರಿತದ ಮೈಸೂರಾಗ. ಅದ್ರ ಮೂಲ ಸ್ರೋತ ಎಲ್ಲದ? ತಲಕಾವೇರಿ. ಆ ತಲಕಾವೇರಿ. ಈ ಕಾವೇರಿಯಿಂದ ಹಿಡಿದುಕೊಂಡು ಅನ್ವೇಷಕ ಏನ್ ಮಾಡ್ಬೇಕು? ತಲ ಕಾವೇರಿ. ತಲ ಅಂದ್ರೆ ಬಾಟಮ್. ತಲ ಈ ಗಡಿಗೆಯ ತಳ ಅಂತಾರಿಲ್ಲ, ಲಕಾರ ಮುಂದಾದ ಸಂಸ್ಕೃತಲ್ಲಿ ಅಂದ್ರೆ ಬಾಟಮ್. ಇದೇನೊಂದು ಬೆಡ್ರೂಮ್ ಸರ್ಚಿಂಗ್. ನಿಮ್ಗೆ ಇದನ್ನ ಎಕ್ಸಾಂಪಲ್ ಮಾಡಿ ಕೊಟ್ಟೇನೆ ಇವತ್ತು. ಈಗ ನಾನು ಚರ್ಮದೊಂದಿಗೆ ಗಮನಿಸುವುದನ್ನು ಹೇಳಿದೆ. ನೀವು ರೂಪದೊಂದಿಗೆ ತಿಳ್ಕೋಬೇಕು, ನೀವು ಶಬ್ದದೊಂದಿಗೆ ತಿಳ್ಕೋಬೇಕು, ನೀವು ಸ್ಪರ್ಶ ಅಂತೂ ಮುಗಿತಲ್ಲ ಈಗ. ರಸದೊಂದಿಗೆ ತಿಳ್ಕೋಬೇಕು. ನಾಲಿಗೆ ಮೇಲೆ ಒಂದು ಚಲೋ ಮಾವಿನ ಉಪ್ಪಿನಕಾಯಿ, ತುಪ್ಪ, ಅನ್ನ ಇಟ್ಟುಕೊಂಡು ಉಣ್ಣುವಾಗ ಅದೇನು ರುಚಿ ಹತ್ತಲ್ಲ. ಆ ರುಚಿಯ ಸ್ವಾದ ಏನ ನಾಲಿಗೆ ಐತೋ, ಏನ ಗಂಟಲು ಕೈತೋ, ಏನ ಹೊಟ್ಟಿಗೆ ಐತೋ, ಎಲ್ಲೈತೆ ಅಂತ ಹೇಳಿ ನೀವು ಗಮನಿಸಿಕೋತ ಹೊಂಟ್ರೆ ನಿಜವಾದ ಆನಂದ ಇರೋದೆಲ್ಲೇ? ಆತ್ಮನಲ್ಲೇ, ತನ್ನಲ್ಲಿ. ಎಲ್ಲವನು ಬಹಳ ಚೆನ್ನ ಆರೈದು ನೋಡಲು ಇಲ್ಲ ಎನಿಸಿದ ನೇಹ ಎಲ್ಲಿಹುದು ತನ್ನಲ್ಲಿ ಅಂತ ಬರ್ಕ ಸದ್ಯ ಮುಂದಿನ ಇನ್ನು ಹೇಳೋದು ನಾವೇನು ನಾವು? ಎಲ್ಲವನು ಅರೆಯುದು ಅಂದ್ರೆ ನಾಲಿಗೆಯಿಂದ ಹಿಡ್ಕೊಂಡು ನೋಡು ಇದನ್ನ ಒಂದು ಚಲೋ ತಿಳಿಸದ ಒಂದು ತುತ್ತು ಮೊದಲು ಹಿಡಿದದ್ದು ನಿಮ್ ಬಳ್ಳಾಗ ಹಿಡಿದಿಲ್ಲ ತಮ್ಮ ಬಾಯಾಗ ಹಾಕೋಬೇಕಾದ್ರೆ ಆ ಬಳ್ಳಿನೊಳಗೆ ಅದ್ರ ರುಚಿ ಗೊತ್ತಾತನೆ? ಗೊತ್ತಿಲ್ಲ. ಮತ್ತೆ ಅಲ್ಲಿ ಚರ್ಮ ಐತೋ ಇಲ್ಲೋ? ಅದು ಕರ್ಮೇಂದ್ರಿಯ ಐತಲ್ಲ.
ಅದು 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 ಅಲ್ಲಿಂದ ಹಿಡ್ಕೊಂಡು ನಾಲಿಗೆ ಇಟ್ಕೊಂಡೆ ತುಟಿಗಾರ ಗೊತ್ತಾತೇನು? ಗೊತ್ತಾಗಿಲ್ಲ. ಹೋಗಿ ನುಂಗಿದ ಹೊಟ್ಟೆಗಾರ ಗೊತ್ತಾತೇನು? ಎಷ್ಟು ನಿಜ ಅದ ನೋಡ್ರಿ, ಎಷ್ಟು ನಿಜ ಅದ ನೋಡ್ರಿ. ಗಮನಿಸೋದು ತಪಸ್ಸಂದ್ರೆ ಏನೂ ಅಲ್ಲ. ತಪಸ್ಸಂದ್ರೆ ಗಮನಿಸೋದು, ಇಂದ್ರಿಯಗಳಲ್ಲಿ ಗಮನಿಸೋದು, ಜೀವನಲ್ಲಿ ಗಮನಿಸೋದು, ನಂತರದಲ್ಲಿ ಹೋಗಿ ಪರಮಾತ್ಮನಲ್ಲಿ ನಿರ್ಣಯೋದು. ಇದಕ್ಕೆ ಏನಂತಾರೆ? ಇದಕ್ಕೆ ಗಾಯತ್ರಿ ಅಂತ. ಅಲ್ಲಿರುವಂತ ಆನಂದ ಅನೇಕವಾಗಿ ತೋರ್ತದದು. ಒಂದು ಉದಾಹರಣೆ, ನಿನಗೊಂದು ಉದಾಹರಣೆ. ಮಳೆ ಬರಕತ್ತೈತೆ ಅಂತಿತ್ತು. ಮಳೆ ಬಂದು ಮಾಳಿಗೆ ಮೇಲೆ ಬಿದ್ದಂತ ನೀರು ಪನ್ನೊಳಗೆ ಒಳಗೆ ಬಿಡಾಕತ್ತೈತಿ. ನೀರ್ ಎಲ್ಲಿ ಕಂಡಿತ್ತು ನನಗೀಗ? ಹರ್ನಾಳಿಗಳು ಕಂಡಿತ್ತು. ಅಲ್ಲಿ ತೆಳಗ್ ಬಿದ್ದ ನೀರು ರಸ್ತೆ ಹಿಡಿದ ಗಟ್ಟರದಾಗ ಹೋಗತೈತಿ. ಎಲ್ಲಿ ಕಂಡಿತು? ಗಟ್ಟರದಾಗ ಕಾಣಕತ್ತೈತಿ. ಈ ಹಳ್ಳ ಹೊಳೆ, ಹೌದಾ? ವಾಸ್ತವಿಕ ಹೊಳೆ ನೀರು, ಹಳ್ಳದ ನೀರು, ಗಟಾರ್ ನೀರು, ಅಂಗಳ ನೀರು, ಒಳಗಿನ ನೀರು, ಹೊರಗಿನ ನೀರು, ಮಾಳಿಗೆ ನೀರು ಅಂತ ನೀರುಗಳಿಗೆ ನೀನ್ ನಾಮಧೇಯವನ್ನು ಉಪಾಧಿ ಹಾಕಿ ಕೊಟ್ಟಿ. ವಾಸ್ತವಿಕ ನೀರು ಬಾಳ ಅದಾವು. ಈ ನೀರು ಒಂದಾಯ್ತು? ಒಂದೇ ನೀರ್ ಆಯ್ತದೆ. ಒಂದೇ ನೀರು ಹೇಗೆ ಆಯಾ ಸ್ಥಾನಗಳ ಉಪಾಧಿ ಭೇದದಿಂದ ಬೇರೆ ಬೇರೆ ಆಗಿ ಕಂಡದ್ದು. ಹಂಗ ಇರೋ ಒಂದೇ ಆತ್ಮಾನಂದ ತಮ್ಮ. ಮಳೆ ನೀರು ಒಂದೇ ಹೌದಲ್ಲ ತಮ್ಮ? ಅನೇಕ ತೆರನಾಗಿ ಕಂಡಿತ್ತು ನೋಡಿ ಜಗತ್ತಿನ ತುಂಬ. ಕರಿ ನೀರಂತ, ಬಿಳಿ ನೀರಂತ, ಮಡಿ ನೀರಂತ, ಪನ್ನೀರಂತ, ಯಾರು ಸುಡುಗಾಡಿದ್ರು ಇರೋ ನೀರೇ. ಹೌದಿಲ್ಲ? ಹಾಗೆ ನಿನ್ನೊಳಗಿರುವ ಅಕ್ಷಮದ ಅನುದ ನಾಲಿಗೆಯಲ್ಲಿ ಬಂದು ರುಚಿಯಾಗಿ ತೋರ್ತು, ಮೂಗಿನಲ್ಲಿ ಬಂದು ಗಂಧವಾಗಿ ತೋರ್ತು, ಕಣ್ಣಿನಲ್ಲಿ ಬಂದು ರುಚವಾಗಿ ತೋರ್ತು. ಇರೋ ಒಂದೇ ಆನಂದ ತಮ್ಮ. ಎಂತ ಮಾಡ್ಕೊಂಡು ಒಂದೇ ಆನಂದ. ವಿಷಯಾದಿಗಳಲ್ಲಿ ತೋರಿದಾಗ ಅದ್ರ ಹೆಸರು ವಿಷಯಾನಂದ. ಹೆಂಡತಿ ಜೊತೆಗೆ ನಿನ್ನ ಆತ್ಮಾನಂದ ಹೋಗಿ ಹೆಂಡತಿ ಜೊತೆಗೆ ಕೂಡಿತಿ ಅಂತಂದ್ರೆ ಅದಕ್ಕೆ ಕಾಮಂತ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಜೊತೆಗೆ ಕೂಡಿದ್ರೆ ಅದಕ್ಕೆ ವಾತ್ಸಲ್ಯ ಅಂತ. ನೋಡ್ರಿ, ವಿಚಾರ ಮಾಡ್ತೀರಿ ನೋಡ್ರಿ. ಗೆಳೆಯರ ಜೊತೆಗೆ ಕೂಡಿದ್ರೆ ಪ್ರೇಮ, ಪರಮಾತ್ಮನ ಜೊತೆಗೆ ಕೂಡಿದ್ರೆ ಭಕ್ತಿ. ಅಮ್ಮ ಇರುವುದು ಒಂದೇ ಹೌದಲ್ಲದು? ನೀವು ಯಾರ್ಯಾರು ಕೂಡ್ತೀರಿಲ್ಲ ಹಂಗ ಇರೋ ಒಂದೇ ಒಂದು ಆನಂದ ಅಥವಾ ಒಂದೇ ಒಂದು ಯೋಗ ಅಥವಾ ಅದರ ಸಂಯೋಗ. ಹೌದಿಲ್ತಮ್ಮ? ಹೌದಿಲ್ತಮ್ಮ? ಈ ಮ್ಯೂಸಿಕಲ್ ಡಾನ್ಸ್ ಅಂತ ಇರ್ತದೆ, ಮ್ಯೂಸಿಕಲ್ ಡಾನ್ಸ್ ಅಂತ ಹೇಳಿ. ಈ ವಾಟರ್ ಫಾಲ್ ನ್ಯಾಗ ಮ್ಯೂಸಿಕಲ್ ಡಾನ್ಸ್ ಅಂತ ಇರ್ತಾವ. ನೀವು ಅಲ್ಲಿ ಟಿವಿ ಡ್ಯಾಮ್ನಾಗ ನೀವು ಹೊರ ನೋಡ್ಬೇಕಲ್ಲಿ ಮ್ಯೂಸಿಕಲ್ ಮೌಂಟೇನ್ಸ್ ಅಂತಾರ ಅವಕ್ಕೆ. ಕಾರಂಜಿ ಅಲ್ಲಿ ಏನಿಲ್ಲ, ಅದು ಕಾರಂಜಿ. ಅದು ಅದು ನೀರು ಅದರ ಗೀತಕ್ಕೆ ಅದಕ್ಕೆ ಬಣ್ಣ ಕೂಡಿಸೋದು ನಾವು. ಅದು ಅವಾಗ ಯಾವ ಬಣ್ಣದ ಲೈಟ್ ಬಿಡ್ತೀಯಲ್ಲ ಆ ಲೈಟ್ ಆಗಿ ನೀರು ಕಾಣಕತ್ತೈತಿ. ಅದು ಹೆಂಗ ನಿಮ್ಗೆ ಅನೇಕ ತರನಾಗಿ ಡಾನ್ಸ್ ಮಾಡಿ ಅಲ್ಲಿ ಆ ರಿಕಾರ್ಡ್ ಹಾಕೋದಕ್ಕ, ಆ ನೀರು ಜಿಗುದಕ್ಕ, ನಿಮ್ ಮನಸ್ಸು ನೋಡ್ರಿ ಅದ್ರ ಹುಡುಗಿ ಜಿಗುದಕ್ಕ ಚಂದ ಕಂಡತಿ. ಹಾಗೆ ನಿಮ್ಮ ಅಂತಃಕರಣದಲ್ಲಿರುವ ಆನಂದ, ನಿಮ್ಮ 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 ಪರಮಾನಂದ, ನಿಮ್ಮ ಆತ್ಮದ ಆನಂದ, ನೀವು ಆರೋಗ್ಯವಾಗಿದ್ದಾಗ, ನಿಮ್ಮ ದೇಹ ಸದೃಢ ಇದ್ದಾಗ, ನಿಮ್ಮಲ್ಲಿ ಶಕ್ತಿ ಇದ್ದಾಗ ಈ ಎಲ್ಲ ವಿಷಯಗಳನ್ನು ಆನಂದ ರೂಪದಲ್ಲಿ ತೋರ್ತಾವ. ಅರ್ಥ ಮಾಡ್ಕೊಡ್ತಮ್ಮ? ನಿಮ್ಮಲ್ಲಿ ಚೈತನ್ಯ ಇದ್ರೆ ಗಂಡಗೆ ಹೆಂಡತಿಗೆ ಗಂಡ ಬಲು ಪ್ರೇಮ. ನಿಮ್ಮಲ್ಲಿರುವಂತ ಚೈತನ್ಯ ಕುಗ್ಗಿ ಆದ್ರೆ ಅದೇ ಹೆಂಡತಿ ಮಾರಿಗತೆ ಕಾಣ್ತಾಳೆ, ಅದೇ ಗಂಡ ಶನಿಗತೆ ಕಾಣ್ತಾನೆ.
ಹೌದು ಇದು ಕಟು ಸತ್ಯವನ್ನು ಹೇಳಕತ್ತೀನಿ. ಹೌದು ಶಾಸ್ತ್ರ ಮಾತ್ರ ಮರೀರಿ, ಏನೂ ನುಕ್ಸಾನ ಆಗುದಿಲ್ಲ. ಆದ್ರೆ ಆಗುವಂತಹ ಆ ಘಟನೆಗಳನ್ನ ನಿಭಾಯಿಸುವಂತ ಶಕ್ತಿ ಕಲ್ಕೋರಿ. ಹೌದು ಶಾಸ್ತ್ರಕ್ಕೆ ಮಾತ್ರ ಏನ್ ನಿಮ್ಗೆ ನುಕ್ಸಾನ ಇಲ್ಲ. ಆದ್ರೆ ಘಟನೆಗಳಿಗೆ ನೀವು ಈಡಾಗುವಾಗ ಇದು ಹಿಂಗೆ ಯಾಕತ್ತೆ ನನಗಿದು ಇದು 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 ಏನ್ ನಡೆದಿಲ್ಲ, ಇದ್ರ ವಿಜ್ಞಾನ ಏನು, ಇದ್ರ ಹಿಂದಿರುವಂತ ತತ್ವಜ್ಞಾನ ಏನು ಅನ್ನೋದು ಗಮನಿಸುವುದಕ್ಕೆ ಅದು ತಪಸ್ಸು ಅಂತ ಕರೆಯೋದು ನೋಡಪ್ಪ. ಇದು ಗಮನಿಸಕತ್ತೈತಿ ಇವತ್ತು. ಒಂದನೇ ನುಡಿ ಏನ್ ಹೇಳ್ತೈತಿ ಅಂದ್ರೆ ವಿಷಯಾನಂದಗಳು. ಜೀವರಿಗೆಲ್ಲ ಪ್ರಥಮವಾಗಿ ಆನಂದ ಬೆಟ್ಟವು ಜಗ ಇರ್ಲಿಕ್ಕೆ ಅಂದ್ರೆ ವಿಷಯಗಳಲ್ಲಿ. ಪ್ರತಿ ಜೀವಿಗಳು ಆನಂದವನ್ನು ಎಲ್ಲಿ ಎಲ್ಲಿ ಮೊದಲನೇ ದರ್ಶನ ಎಲ್ಲಿ ಹಾಕತ್ ನಿಮ್ಗ? ವಿಷಯಗಳಲ್ಲಿ ಹಾಕತ್ತೆ. ಅದನ್ನ ಬಿಟ್ರೆ ಆನಂದದ ಬೆಟ್ಟನೇ ಆಗೋದಿಲ್ಲ ನಿಮಗ. ಈ ವಿಶ್ವ ತುಂಬಾ ನೀವು ಹುಡುಕಾಡಿ ಬರ್ರಿ. ಮಣಿ ಬಿಟ್ಟ ನೀವು ಸನ್ಯಾಸ ಆದದ್ದು ಆನಂದಕ್ಕಾಗಿನ. ನೀವ್ ಎದಕ್ಕೂ ಬಂದಿಲ್ಲ ಇಲ್ಲೇ. ನಿಮ್ಗೆ ಏನ್ ಅನ್ಸೈತಿ ಅಂದ್ರ ಮಣಿಯಾಗಿದ್ರೆ ಆನಂದ ಆಗತ್ತಿಲ್ಲ ಅಂತ ಇಲ್ಲಿಗೆ ಬಂದಿರಿ. ಇಲ್ಲಿದ್ರೆ ಆನಂದ ಆಗಕ್ಕಿಲ್ಲ ನಾ ಮಣಿಗೆ ಬಂದ. ಜನ ಬದಲೇದಷ್ಟೇ. ಇದು ಎಲ್ಲವೂ ಆನಂದದ ಹುಡುಕಾಟದು. ಇಲ್ಲಿ ಇಲ್ಲಿ ನೀವು ಏನು ಹುಡುಕ್ತಾ ಇಲ್ಲೇ ನೀವು ಆನಂದವನ್ನು ಹುಡುಕ್ತಾ ಇದ್ದೀರಿ. ಪ್ರಾರಂಭದಲ್ಲಿ ನಿಮ್ಗೆ ಎಲ್ಲಿ ಬೇಕಾಗತ್ತೆ ಆನಂದ ಅಂತಂದ್ರೆ ವಿಷಯಗಳಲ್ಲಿ. ಯಾವಾಗ ಬೇಕಾಗತ್ತೆ ಅಂತಂದ್ರೆ ನಿಮ್ಮಲ್ಲಿ ತಾಕತ್ತಿದ್ರೆ ಲೋಟಮ್ಮ ನಿನಗೆ ಕಬ್ಬು ಕೊಡ್ತಾನೆ, ಹಲ್ಲಿದ್ರೆ ಸುಖ ಆಗತ್ತು. ಏನಾದ್ರೂ ಸಿಪ್ಪಿನೆಕ್ಕಾವದಿಯೋ? ಹಲ್ಲಿದ್ರೆ ಸುಖ ಆಗತ್ತೆ. ನಿನಗೆ ತಾಕತ್ತಿರ್ಬೇಕಮ್ಮ ಒಳಗೆ. ನಿನ್ನ ದೇಹದಲ್ಲಿ ಚೈತನ್ಯ ಪ್ರಕಟವಾಗಿ ಪ್ರಬಲವಾಗಿ ಅಗ್ನಿ ಪ್ರಕಾರ ಇದ್ರೆ ಈ ವಿಷಯಗಳು ಆನಂದ ಕೊಡ್ತಾವೆ. ಇದ್ರ ವಿಷಯಗಳು ದುಃಖ ಕೊಡ್ತಾವ ಮಾಯವ. ಇರೋ ಸತ್ಯ ಹೇಳಕತ್ತೀನಿ ನಿನಗೆ. ಈಗ ಒಂದೇ ನುಡಿ ಏನಪ್ಪಾ? ರಾಗ ವಿಷಯ ಸಿದ್ಧಿಯಾಗೆ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ಸುಖವೇ ನಿಜ ಸುಖವೇ ನೀನು. ರಾಗ ವಿಷಯ ಸಿದ್ಧಿಯಾಗೆ ಒಂದೇ ವಾಕ್ಯ ಮಾಡ್ತಮ್ಮ. ರಾಗ ವಿಷಯ ಅಂದ್ರೆ ನೀನು ಬಯಸಿದ ವಿಷಯವು ನಿನಗೆ ಸಿಗಲು. ರಾಗ ವಿಷಯ ಸಿದ್ಧಿಯಾಗಿ ಅಂತ ಹೆಂಗ್ ಓದ್ಬೇಕಂತಮ್ಮ ಅದನ್ನ? ನೀನು ಬಯಸಿದ ವಿಷಯವು ನಿನಗೆ ಸಿಗಲು. ಏನೋ ಸಹಜ ಏನೋ ಒಂದು ನೌಕರಿ ಸಲ ಹೊಂಟಿದ್ನಿ. ನಾವು ಹೋಗಿ ಆಫೀಸಿಗೆ ಅಪ್ಲಿಕೇಶನ್ ಕೊಡ್ಬೇಕು ಅನ್ನೋದಕ್ಕೆ ಆಗ ತಾನೇ ಅವ್ರ ಒಂದ್ ಸೀಟ್ ತಗೋಬೇಕು ಅನ್ನೋದಕ್ಕೆ ನಾವು ಯಾರನ್ನಾರ ಕಡಿಬೇಕಂದಿದ್ದು ಬರೀಪ ಅಂತ ಅಂದವ್ರು ಆರ್ಡರ್ ಕೊಟ್ರಪ್ಪ ನನಗೆ. ಆನಂದ ಆತಿಲ್ಲ? ಆನಂದ ಆತಿಲ್ಲ? ಅಂದ್ರೆ ನೀನು ಹುಡುಕಾಡಕ್ಕಿದ್ದೆ ಅದನ್ನ. ರಾಗ ವಿಷಯ ಅಂದ್ರೆ ನಿನಗೆ ಬೇಕಾದ ವಿಷಯವು ತಾನಾಗೆ ಬಂದು ನಿನ್ನ ಕಾಲಿಗೆ ತೊಡಿತಪ್ಪ. ಅದರ ಜೊತೆಗೆ ನೀನು ಜೀವ ಭೋಗ ಅದೇ ಅದು ಹೆಂಗಾರ ಬರಲ್ಲ ನೋಡ ಪುಣ್ಯಾತ್ಮಯ್ಯ. ಈ ಹೋಗಿ ಅವ್ನ ಗದ್ದಿಗೆರ ಹೋಗಿ ದಣಿ ಹಚ್ಚಿ ಬರ್ರಿ. ಹೆಂಗಾರ ಬರ್ದ ಹೆಂಗಾರ ಎಷ್ಟಾರ ಲೆಕ್ಕ ಹಾಕಿ ಬರ್ದಿರ್ಬೇಕು. ಇದು ಯೋಗದೊಡನೆ ಅಂದ್ರೆ ನೀನು ಜೀವ ಭೋಗದ ಯೋಗದೊಡನೆ ಮೂಡಿಕೊಂಡ್ರೆ ನಿನಗೇನು ಆ ಕ್ಷಣಕ್ಕೇನು ಆನಂದ ಆಗತ್ತಲ್ಲ ಅದಕ್ಕೇನಂತಾರು ಅಂದ್ರೆ ವಿಷಯಾನಂದ. ಏನಂತಾರಪ್ಪ ಅದಕ್ಕೆ? ವಿಷಯಾನಂದ. ಇದೇನಪ್ಪ ಒಂದ್ ಸುಮ್ಮನೆ ಒಂದು ದೃಷ್ಟಾಂತ. ನಾನು ಆಗಲೇ ಚರ್ಮಕ್ಕೆ ಬಡಿಯುವ ಗಾಳಿಯ ದೃಷ್ಟಾಂತ ಅನ್ಕೋತೀನಿ. ಜಳ ಆಗಕತ್ತಿತ್ತು, ಕಾಣಿಸ್ಕೊಂಡಿದ್ದೀನಿ. ರಾಗ ವಿಷಯ ನನಗೆ ಗಾಳಿ ಬೇಕಾಗಿತ್ತು, ಆ ಗಾಳಿ ಬಂದು ಬಿಡಿತು, ನನಗೆ ಸಂತೋಷ ಆಯ್ತು. ಜೀವಿತ್ತು ಅಂತ ಸಂತೋಷ ಆಯ್ತು. ಸತ್ತಿದ್ರೆ ಆಗ್ತಿದ್ದಿಲ್ಲ. ಇದಕ್ಕೇನಂತಾರೆ? ಇದಕ್ಕೆ ವಿಷಯಾನಂದ ಅಂತ ಕರಿಬೇಕು. ಎರಡನೇ ನೋಡಿ. ಕಡು ನಿದ್ರೆಯೊಳು ಮತಿ ಅಡಗೆ ಮಾಯಾವೃತ್ತಿ ಬಿಡೆದು ಅನಂತತೆಯನ್ನು ಪಡೆದು ರಾಜಿಪ ಶಿವ ಸುಖವೇ ನಿಜ ಸುಖವೇ ನೀನು. ಈಗ ಎರಡನೇ ನಿದ್ರಾನಂದ ಅಂತಾರೆ. ಇದಕ್ಕೆ ಬ್ರಹ್ಮಾನಂದ ಅಂತನೂ ಕರೀತಾರೆ. ಇದಕ್ಕೆ
ಯಾವಾಗ ವಿಷಯ ಸುಖದಲ್ಲಿ ನೀನು ಒಮ್ಮೆ ಏನನಿಸ್ತು, ಈ ಗಾಳಿ ಬೇಕನ್ನಿಸ್ತು, ಇದಾತು, ಆ ನಂತರ ಹಸು ಬಂತು, ಹಣ್ಣು ಸಿಕ್ತು, ಆ ನಂತರ ಇನ್ನೇನು ಬಂತು ಮಾಡಿದ್ದನು ಆತಪ್ಪ ನನಗ. ದನು ಆದ ಕೂಡಲೇ ನಾ ಸಹಜವಾಗಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಲ್ಕೋಬೇಕನ್ನಿಸ್ತತಿ. ನಾನು ಮಲ್ಕೊಂಡ ಕೂಡಲೇ ಅದು ಪ್ರಾರಬ್ಧ ವಶದಿಂದ ಪ್ರಕೃತಿಯ ಕರುಣೆಯಿಂದ ನಿದ್ರೆ ಬರ್ತತಿ. ನಿದ್ರೆಯೊಳಗೆ ನಾ ಏನೇನು ಬುದ್ಧಿವಂತಿಕೆಯಿಂದ ವಿಷಯ ಏನೇನು ಪಡೆದಿದ್ನಲ್ಲ ಎಲ್ಲ ವಿಷಯಗಳು ಆ ನಿದ್ರೆಯೊಳಗೆ ಮರ್ತು ಬಿಡ್ತೀನಿ. ಅಲ್ಲಿ ಮಾಯಾವೃತ್ತಿಯ ಕರಣ ಭೋಗ ನನಗೆ ಅನುಕೂಲ ಆಗಿಬಿಡ್ತತಿ. ಅವಾಗ ನಾನು ಗಂಡು ಅನ್ನೋದು ಮರಿತೀನಿ, ನಾ ಹೆಣ್ಣು ಅನ್ನೋದು ಮರಿತೀನಿ, ನಾ ಪ್ರಿನ್ಸಿಪಾಲ್ ಅನ್ನೋದು ಮರಿತೀನಿ, ನಾನು ಬ್ರಾಹ್ಮಣ ಅನ್ನೋದು ಮರಿತೀನಿ. ಎಲ್ಲವನ್ನು ಮರೆತಿದ್ರೆ ನಾನು ಅತ್ಯಂತ ಆತ್ಮನ ಸಮೀಪದಲ್ಲಿ ಇರುವಾಗ ನನಗೊಂದು ಕರಿಯ ಪರದೆ ಮುಚ್ಚಿದಾಗ ನನ್ನ ತಂದೆಯೇ ಕಾಣದಾಗ ನನಗಿರುವಂತ ಆನಂದಕ್ಕೆ ಏನಂತ ಕರಿಬೇಕಾದಕ್ಕೆ ನಿದ್ರಾನಂದ. ಹೌದು, ಆ ನಿದ್ರಾನಂದಕ್ಕೂ ಕೂಡ ನಿನಗೆ ಆರೋಗ್ಯ ಇದ್ರನ್ನ ಹತ್ತತೆ. ಅದನ್ನ ಮರಿಬೇಡ್ರದನ್ನ ಗಾದಿ ಹಾಸ್ಕೊಂಡು ನಿದ್ದೆ ಬರ್ತದ ತಿಳ್ಕೊಬೇಡ್ರಿ. ಆರೋಗ್ಯ ಇದ್ರೆ ಬರ್ತದೆ. ಗಾದಿ ಕೊಂಡ್ಕೋಬಹುದು, ನೀವು ನಿದ್ರಿ ಕೊಂಡ್ಕೊಳಕ್ ಬರುದಿಲ್ತಮ್ಮ. ನಿದ್ರಿ ಪರಮಾತ್ಮ ಕರುಣಿಸ್ಬೇಕ. ಇದಕ್ಕೆ ಏನಂತಾರ ತಮ್ಮ? ಇದಕ್ಕೆ ಬ್ರಹ್ಮಾನಂದ. ಅದ ಅಂದ್ರೆ ನೋಡಿ ಅದನ್ನ ತಿಳ್ಕೋತ ಹೋಗ್ರಿ. ಮೊದಲನೇದು ಯಾವ್ದಪ್ಪ? ವಿಷಯಾನಂದ. ಅಂದ್ರೆ ವಿಷಯಾನಂದ ಹೆಂಗ್ ಸಿಕ್ತು? ಜೀವ ಬಹಿರ್ಮುಖ ಆಗಿತ್ತು. ಮುಂದ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ದೂರ ಹೋಗತ್ ಗಾಡಿ ಅನ್ನದ. ಜೀವ ಬಹಿರ್ಮುಖ ಆಗಿತ್ತು, ವಿಷಯಗಳ ಜೊತೆಗೆ ಕೂಡಿತ್ತು. ನಿನ್ನೊಳಗಿರೋ ಚೈತನ್ಯ ಹೊರಗೆ ಕೂಡಿ ಅಲ್ಲಿ ಏನೋ ನಿಮ್ಗೆ ಅನುಕೂಲ ಆಯ್ತು, ಅದಕ್ಕೆ ವಿಷಯಾನಂದ ಅಂದ್ರು. ಈಗ ಜೀವ ದಣದ್ ಬಿಟ್ಟು ಏನ್ ಮಾಡ್ತು? ಅದು ನಿದ್ರೆಯೊಳಗೆ ಹೋಗ್ಬಿಡ್ತು. ಅವಾಗೂ ನಿನಗೆ ಅದ್ರ ಸುಖದ ಸ್ವರೂಪದ ಅನುಭವ ಬಂತು. ಅಲ್ಲಿ ಅವಿದೇಕರಣ ಮಾಯಾವೃತ್ತಿ. ಅದು ಮಾಯಾವೃತ್ತಿಯೊಳಗೂ ಕೂಡ ನೀನು ಗಾಢವಾದ ಆನಂದವನ್ನು ಪಡೆದಲ್ಲ, ಅದಕ್ಕೆ ಬ್ರಹ್ಮಾನಂದ ಅಂತ ಕರಿಬೇಕು. ಇದೇ ಬ್ರಹ್ಮಾನಂದ ಕಾಯಂ ಇರ್ತಂತ ಅದು ಇರಂಗಿಲ್ಲ. ಇದಕ್ಕೆ ಹೇಳುದ ಅದು. ಈಗ ನೀ ಬೇಕಾದಷ್ಟು ಮನ್ಕೊಂಡ್ರು ಹೊತ್ತೇರ್ದು ಕೂಡ ನೀನು ಎತ್ತರ ಆಗಬೇಕಲ್ಲ ಅದ. ಆ ಎತ್ತರ ಆದಾಗ ಏನ್ ನಡೆಸ್ತತಿ ಅಂದ್ರೆ ಮುಂದಿನ ಯಾಕನ ತನ ನಿದ್ರೆಯು ಅಳಿದು ಅನ್ಯ ನೆನಪು ಜನಿಸದೆ ಸುಮ್ಮನೆ ಇಂದ ವೇಳೆಯೊಳು ಇನಿದು ಕಾಣಿಸುವ ಅಚ್ಚ ಸುಖವೇ ನಿಜ ಸುಖವೇ ನೀನು. ಇದಕ್ಕೆ ವಾಸನಾನಂದ ಅಂತ ಕರೀತಾರಮ್ಮ. ಇದಕ್ಕೆ ಕನ್ನಡದಲ್ಲಿ ಏನಂತ ಇರುತ್ತೆ? ವಾಸನಾನಂದ. ಹೆಂಗಿರ್ತೈತಿ ಅನ್ನೋದು ನಿನಗೊಂದು ಸ್ಯಾಂಪಲ್ ಕೊಡ್ತೇನೆ ನಾನು. ಈಗ ಕೂಸೋಡು ತೊಟ್ಟಿಲ್ದ ಮನೆಗಿರ್ತಾವ, ಅವಕ್ಕೆ ಆಗ ಕ್ರಮ ಎಚ್ಚರಕೈತಿ. ಕಣ್ ತೆಗೆದಿರಲಿಲ್ಲ, ಮೆಲ್ಲ ಕಾಲೇ ಬಳ್ಳಾಡಿಸೋ ತನ್ನಗತ್ತಿರ್ತಾವ. ಇದನ್ನ ನೀವು ಕೂಸಿನೊಳಗೂ ನೋಡಿದ್ರು ಸಿಗ್ತತಿ. ಇಲ್ಲ ಇದನ್ನ ನೀವು ಹೆಂಗ್ ಅನುಭವಿಸ್ಬೇಕಪ್ಪ ಅಂತಂದ್ರೆ ಇವತ್ತು ನೆನಪಿಟ್ಕೋಬೇಕಿದ್ದಾನೆ. ನಿಮ್ಗೆ 5 4:15 ಎಚ್ಚರ ಆಗ್ತದೆ. ಎಚ್ಚರದಾಗ ಒಂದೇ ಸಲ ಚಂದ ನಿನ್ ಮನಸ್ಸು ಈ ವಿಷಯಕ್ಕೆ ಜಿಗುದಿಲ್ಲ. ಅದೇ ಆ ನಿದ್ರೆ ಸುಖವನ್ನು ಬಿಟ್ಟು ಬರಕ್ ಮನಸ್ಸಿಲ್ಲದೆ ಅದು ಅಲ್ಲೇ ಸುತ್ತಾಡ್ತಿರ್ತತಿ. ಏಳಾಕರ ಇಂದ್ರಿಯಗಳಲ್ಲೇ ಶಕ್ತಿ ಇಲ್ಲ. ಅವು ಗಾಢ ಮನೆಗಿರ್ತಾವಲ್ಲ, ಅಷ್ಟು ಒಮ್ಮೆಗೆ ಎನರ್ಜಿ ಬರುದಿಲ್ಲ ಅವಕ್ಕೆ. ಎಚ್ಚರ ಆಗೈತಿ, ಹೊರಗರ ಹೋಗಕ್ಕ ಮನಸ್ಸಿಲ್ಲ. ಯಾಕಾರ ಇವತ್ತೇ ಇರ್ತಪ್ಪ ಅಂತ ಅನಿಸ್ತೈತಿ ನೋಡು. ಅಂದ್ರ ರಾತ್ರಿ ನಿದ್ರೆಯ ವಾಸನೆಯ ತೀವ್ರತೆ. ದೃಷ್ಟಾಂತದಾಗ ಹೆಂಗ್ ಹೇಳ್ಬೇಕಂದ್ರೆ ತಮ್ಮ, ಬಾವಿ ಒಳಗೊಂದು ಹೊರ ಬಿಟ್ಟು ನೀರು ತುಂಬ್ಕೊಂಡಿರ್ತೀವಿ. ಅದನ್ನ ಹಿಂಗ ನಾವು ಹಗ್ಗ ಹಿಡಿದ ಮ್ಯಾಲ ಜಗ್ಗುವಾಗ ಆ ಕೊಡಕ್ಕೆ ಹೊತ್ತಿಗೆ ನೀರು ತಟ ವಾಳಿ ಬೀಳ್ತಿರ್ತದೆ ನೋಡ. ಹಂಗ ರಾತ್ರಿಯಲ್ಲಿ ತನುನಿದ್ರೆ ಎಂಬ ಬಾವಿಯಲ್ಲಿ ಮುಳುಗಿ ನೀನು ಬೆಳಿಗ್ಗೆ 5 ಏಳುವಾಗ ಆ ರಾತ್ರಿಯ ಆನಂದವು ಬಿಡಲರಿಯದೆ ಏಳಲು ಮನಸ್ಸಿಲ್ಲದೆ ಆಸೆಗೆ ಹಿಂಗಮ ಹೊಳೆಯಾಡ್ತೀಯಲ್ಲ, ಅದಕ್ಕೆ ವಾಸನಾನಂದ ಅಂತ ಕರಿಬೇಕು ನಾವು.
ಹಾನ ಉಪದಾನವು ಎಂಬೇನು ಮಿಲ್ಲದ ಉಪೇಕ್ಷ ಮಾನಸವು ಐದಲ್ ಅನೂನವಾದ ಅನುಪಮ ಸುಖವೇ ನಿಜ ಸುಖವೇ ನೀನು. ಇದು ಬಹಳ ಚಂದ ಐತೆ ನೋಡ್ತಮ್ಮ. ಹಾನೋಪಾದಾನ ಅಂದ್ರೆ ಹಾನ ಉಪಾದಾನ ಅಂದ್ರೆ ಕೊಡುವ ತೆಗೆದುಕೊಳ್ಳುವ. ಏನು ಈಗ ಉದ್ಯೋಗದಲ್ಲೇ ಬ್ಯಾಸರಾಗಿ ನಿದ್ರೆಯೊಳಗೂ ಅಲ್ಲ. ಈಗ ನಾವೆಲ್ಲ ರೈತರು ನಟ್ಟ ಕಡದ ಸಾಕಾಗಿ ಭಾರಿ ಬಿಸಿಲಾಗಿ ಒಲ್ಲೆಪ್ಪ ಅಂತ ಕೈಯಾನ ಗುದ್ಲಿ ಆ ಕಡೆ ಚೆಲ್ಲಿ ಯಾವ್ದಾರ ಒಂದು ಬನ್ನಿ ಗಿಡದ ನೆಳ್ಳಿ ಕೂತಾಗ ಒಂಥರ ಮನಸ್ಸಿಗೆ ಸಾಕಪ್ಪ ಅನ್ನಿಸ್ತದೆ. ನೀವು ಶಾಲೆಯಲ್ಲಿ ಪಾಠ ಮಾಡಿ ಸಾಕಾಗಿ ನಿದ್ರೆಯಾಗ ಅಲ್ಲಿದು ಎಷ್ಟು ಮಳೆ ಹೇಳಕತ್ತೀನಿ ಎಲ್ಲ ಸಾಕಂತೇಳಿ ಡೋರ್ ಬಂದ್ ಮಾಡಿ ಆಫೀಸ್ನಾಗ ಬಂದ್ ಕೂತ್ರಿ ಅಂದ್ರೆ ಏನೋ ಒಂದು ಸಮಾಧಾನದ ವೃತ್ತಿ ಬರ್ತದಲ್ಲ. ಅದಕ್ಕೆ ಏನಂತ ಕರೀತಾರಂದ್ರೆ ಮುಖ್ಯಾನಂದ. ಇದಕ್ಕೆ ಏನಂತ ಕರೀತಾರೆ? ಇದಕ್ಕೆ ಮುಖ್ಯಾನಂದ. ಮೊನ್ನೆ ಆನಂದ ಯಾವ್ದಪ್ಪ? ಖುಷಿಯಾನಂದ. 2 ಬ್ರಹ್ಮಾನಂದ. 3 ವಾಸನಾನಂದ. 4 ಮುಖ್ಯಾನಂದ. ಮುಖ್ಯಾನಂದ. ಈ ಮುಖ್ಯಾನಂದ ಎಷ್ಟು ದಿನಗೊಂದು ಮುಖ್ಯ ಐತಿ. ಮುಖ್ಯ ಅನ್ನೋ ಹೆಸರು ಯಾಕೆ ಬಂದೈತೆ ಅಂದ್ರೆ ತಮ್ಮ, ಇಲ್ಲಿ ತನಕ ನಿನ್ನ ವ್ಯವಹಾರ ದೇಹದ ಜೊತೆಗೆ ಇತ್ತು. ವಾಸನಾ ಇದು ಅದೇನು ವಿಷಯಾನಂದವೂ ದೇಹನ ಬೇಕ, ನಿದ್ರೆಗೂ ದೇಹನ ಬೇಕ, ಅದು ವಾಸನೆಗೂ ದೇಹವೇ ಬೇಕ. ಆದ್ರೆ ಅದೇ ಉದಾಸೀನಾನಂದ. ಉದಾಹರಣೆಗೆ ಇನ್ನೂ ಒಂದು ನಿನಗೆ ಒಂದು ಚಂದ ಹೇಳ್ತೀನಿ. ಈಗ ಒಮ್ಮೆ ಜಗಳ ಆಗಿರ್ತೇವೆ ನೀವು, ಏನೋ ಇಬ್ರು ಗೆಳೆಯರು ಜಗಳಾಡಿರ್ತೇವಪ್ಪ. ಜಗಳಾಡಿ ನಿನ್ನ ಪ್ರಾಣ ಸ್ನೇಹಿತವ ಜಗಳ ಬಂದ ನಿಮ್ಮೂರು ಮಾತು ಬಿಟ್ಟ ಅವನು ನಿನ್ನ ಮುಂದನ ಹಾಕೋಕ್ಕ. ನಿಮ್ಗೆ ಮೊದಲು ಬಂದವ್ರು ಏನಂತಿದ್ದೆ, ಬಾರೋದು ಹೋಗ್ತಂತೇಳಿ ಎದ್ದವನ ಕೈ ಹುಡುಕ್ತಿದ್ದೆ. ಇಲ್ಲ ಅವನು ಕೂಡ ಜಗಳಾಡುವಾಗ ಅವನಂತಲ್ಲಿ ಬರಬೇಡತ್ತು ನುಗ್ಗಿಸ್ತಿದ್ದೆ. ಈಗ ನುಗ್ಗಿಸುವಂಗೇನೂ ಇಲ್ಲ, ಕರೆಯುವಂಗೇನೂ ಇಲ್ಲ, ಆದ್ರೆ ನಿನಗೆ ಕಾಣ್ತಾನ ನಾವು. ನಾ ಹೇಳಿ ಗಮನಕ್ಕೆ ಬರಾಕತ್ತಮ್ಮ. ಈಗ ಅವನು ಕೂಡ ಜಗಳನೂ ಇಲ್ಲ, ಅವನು ಕೂಡ ಪ್ರೇಮನೂ ಇಲ್ಲ, ಆದ್ರೆ ನನಗೆ ಕಾಣ್ತಾನೆ. ನಿನ್ನ ಮುಂದೆ ಆದ ಹೊಂಟಾನ. ಎರಡೂ ಇಲ್ಲದೆ ಉದಾಸೀನವಾದ ವೃತ್ತಿ ಅಂದ್ರೆ ಐತಿಲ್ಲ ಈಗ ಅಲ್ಲಿ. ಆ ಉದಾಸೀನ ವೃತ್ತಿ ಆತ್ಮನಿಗೆ ಅತ್ಯಂತ ಸಮೀಪವಾಗಿರೋಣದರಿಂದ ಆತ್ಮನು ಕೊಡುವ ತೆಗೆದುಕೊಳ್ಳುವ ಯಾವ ಕ್ರಿಯೆ ಇಲ್ಲದೆ ತಾನು ಕೇವಲ ಆನಂದವಾಗಿ, ತಾನು ಕೇವಲ ಚೈತನ್ಯವಾಗಿ ಹೇಗಿರ್ತಾನೋ ಹಾಗೆ ಈ ಲೋಕದ ಜೊತೆಗೆ ಪ್ರೇಮನೂ ಇಲ್ಲ, ವೈರನೂ ಇಲ್ಲ. ಹೆಂಗಿರುತ್ತಮ್ಮ? ಪ್ರೇಮನೂ ಇಲ್ಲ, ವೈರವೂ ಇಲ್ಲ. ಇದಕ್ಕೆ ಸನ್ಯಾಸ ಸನ್ಯಾಸಿ ಅಂದ್ರೆ ಎಲ್ಲಿಗೆ ಯಾವ ಆನಂದದಲ್ಲಿ ಇರ್ಬೇಕಂದ್ರೆ ಇಲ್ಲಿ ಇರ್ಬೇಕು ನೋಡ, ಮುಖ್ಯ ಆನಂದದಲ್ಲಿ. ಈ ಲೋಕದ ಜೊತೆಗೆ ಪ್ರೇಮನೂ ಇಲ್ಲ, ವೈರನೂ ಇಲ್ಲ. ಪ್ರಾರಬ್ಧ ಹೆಂಗ ಬರ್ತಪ್ಪ ಹಂಗಿರುವುದು ಅದಕ್ಕೆ. ಈ ಗುಣ ರೂಢಿಸಿದ್ರೆ ಸನ್ಯಾಸಕ್ಕೆ ಅರ್ಹ ಅಂತ ಅರ್ಥ ಅದಕ್ಕೆ. ನಾವು ಹಿಂಗಿರಕ್ ಸಾಧ್ಯನೇ ಇಲ್ಲ ನಮಗೀಗ. ಇಲ್ಲ ನೀವು ಮಂದಿ ಕೂಡ ಸೆಟ್ಕೋತೀರಿ, ಈಗ ಅವ್ರ ಕೂಡ ಕ್ಲೋಸ್ ಫ್ರೆಂಡ್ಶಿಪ್ ಮಾಡ್ಕೋತೀರಿ. ಎರಡೂ ಇಲ್ಲದೆ ಇರ್ತೇವೆ ನೋಡೋನು ಇಲ್ಲ. ಇದಕ್ಕೆ ನಮ್ಮ ಅಪ್ಪಗಳೊಂದು ಭಾಳ ಚಂದ್ರ ಅಂತ ಹೇಳ್ತಿದ್ರೆ, ಮೊದಲ ಒಬ್ಬಕ್ಕೆ ಹೆಂಡತಿ ಮಾಡ್ಕೊಂಡಿರ್ತಾನೆ. ಅದೇನ ಒಂದು 4-6 ವರ್ಷದ ನಂತರ ಜಗಳ ಬಂದ ಕೋರ್ಟಿಗೆ ಹೋಗಿ ಸೋಡ್ಚಿಟ್ಟು ಕೊಡ್ತೀನಿ. ಈ ಸೋಡ್ಚಿಟ್ಟಿ ಕೊಟ್ಟ ಹೆಂಡತಿ ನನ್ನ ಕಟ್ಟಿ ಮೇಲೆ ಕುಂತಿದ್ನಿ, ನಾನು ಬಿಟ್ಟು ಇನ್ನೊಬ್ಬನ್ ಮಾಡ್ಕೊಂಡ. ಅವರಿಬ್ರು ಹೆಂಡತಿ ಮೋಟರ್ ಸೈಕಲ್ ಮೇಲೆ ನನ್ನ ಮುಂದೆ ಹೋದ್ರಿ. ಮೊದಲಾಗಿ ನಾನು ಏನ್ತಿದ್ರು ನನಗೆ ಗೊತ್ತಿಲ್ಲ. ಈಗ ಇನ್ನೊಬ್ರು ಕುಂತಾಳಂತ ಕೇಂದ್ರ ಯಾಕೆ ಅವನು ಕೂಡ ಕೂತಿದ್ದು ಜಗಳ ಹೋಗ ನಾನು ಇಲ್ಲ ಯಾಕೆ ಹೋಗಲಿ ಮತ್ತೆ ಇನ್ನೊಬ್ಬನು ಹೊಂಟಾಳ ಗೊತ್ತಮಾಕೆ ಡೈವರ್ಸ್ ಆಗ್ಬಿಡುತ್ತಲ್ಲ. ಹಂಗ ಈ ಲೋಕದ ಸುತ್ತಲ ವ್ಯವಹಾರಗಳು ಡೈವೋರ್ಸ್.
ಮುಖ್ಯಾನಂದಕ್ಕನ ಇಷ್ಟು ಸಮಸ್ಯೆ ಐತಿ, ಇನ್ನು ಮುಂದೆ ಬಹಳ ದೊಡ್ಡದ. ಹೆಂಗಕಿ ಅಂದ್ರ ಆದ್ರೂ ನಾ ಏನೋ ಹೆಂಗ ನನ್ನ ಹೃದಯದಲ್ಲಿ ಏನೋ ಆಗ್ಲೇ ಇಲ್ಲ ನನಗೆ. ಹೌದು. ಪಟೇಲ್ ಸರ್ ಏನೋ ಮಾತಾಡ್ತಾರೆ. ಹೇಳಪ್ಪ ಏನಂತಿರ್ಬೇಕಿಲ್ರ? ಹೇಳ್ರಿ ಪಟೇಲ್ ಸರ್. ಅಂದ್ರ ಬುದ್ಧಿ ಈ ರಾಗದ್ವೇಷ ರಹಿತವಾದ ಉಪೇಕ್ಷೆ ಅಥವಾ ಉದಾಸೀನ ಮನೋವೃತ್ತಿ ಐತಲ್ಲ, ಅದರಲ್ಲಿ ತೋರ್ತಕ್ಕಂಥ ಆನಂದವೇ ಮುಖ್ಯಾನಂದ ಅಂತ ನಾವು ತಿಳ್ಕೊಬಹುದನ್ರಿ? ಹೌದು, ಅದನ್ನೇ ಹೇಳಕತ್ತೀನಲ್ಲಪ್ಪ. ಹ್ಞೂನ್ರಿ. ಅವ್ರು ಹೀಗೆ ಬರ್ದಾರ ಈಗ ಉದಾಸೀನ. ಈಗ ನಿಮ್ಗೆ ಒಂದೇ ಸಲ ಏನ್ ಹೇಳಿನಿ, ಕೆಲಸ ಬ್ಯಾಸರ ಕ್ಲಾಸ್ ರೂಮ್ ಬಂದ್ ಮಾಡ್ಕೊಂಡಾಗ ಕಟ್ಟಪ್ಪ ಅದನ್ನ ದೃಷ್ಟಾಂತ ಕೊಟ್ನಿ, ಗೆಳೆಯರು ಬಡದಾಡಿ ದೃಷ್ಟಾಂತ ಕೊಟ್ನಿ, ಕಡೆದು ಹೆಂಡತಿ ಬಿಟ್ಟು ದೃಷ್ಟಾಂತ ಕೊಟ್ಟಿನಿ. ಉದಾಸೀನ ರಾಗ ಇಲ್ಲ, ದ್ವೇಷ ಇಲ್ಲ. ಈಗ ನೋಡ ಆಕಿನ್ನ ಬಿಟ್ಟೇನಿ ಪಾಟೀಲ್ರೆ. ಹೌದು. ಇನ್ನೊಬ್ಬರ ಜೊತೆಗೆ ಹೋದ್ರಿ ಏನ, ನನ್ನ ಎದುರುಗಡೆನ ಆಕಿಗೆ ಅಪಘಾತ ಆದ್ರೆ ಏನ, ಏನಪ್ಪ ಬಿದ್ಲಪ್ಪ ರೋಡ್ಬ್ರೇಕಿಗೆ ಈಗ ಏನಂತ ಆಕಿನ ಬಿದ್ರೆ ಏನಕ್ಕಿನ್ನ ಎಬ್ಸಾಕ್ ಹೋಗ್ತೀನಿ, ಇನ್ನೊಬ್ಬರಿಗೂ ಆದ್ರೆ ಏನು ವಿಷಯ ಹೋಗ್ತೀನಿ. ಇಲ್ಲ ಇಲ್ಲ, ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ದ್ವೇಷವಿಲ್ಲ. ಹೌದು. ಉದಾಸೀನವಾಗಿ ಕೇವಲ ಇದಕ್ಕೆ ನೀವು ಶಾಸ್ತ್ರದಲ್ಲಿ ಸಾಕ್ಷಿ ಭಾವದಿಂದ ನೋಡಂತ ನೀವು ಬಲ್ಲವ್ರು ಹೇಳ್ತಿರ್ತೀರಿ. ಅಂದ್ರೆ ಇದು ಎಷ್ಟು ಜೀವನದಲ್ಲಿ ಈ ವಿಜ್ಞಾನಕ್ಕೆ ನೀವು ಆ ಗಾಯತ್ರಿಯನ್ನು ಹೆಂಗ್ ತರ್ಬೇಕು ನೋಡ್ಕೋರಿದ್ದಾನೆ ಈಗ. ಇದು ಗಾಯತ್ರಿ ಇದೆ. ನೀವು ಹಿಂಗೇನು ಹಿಂಗ ನಾ ಹೇಳಿದ್ದಕ್ಕೆ ಇದು ನಿಮಗ್ ಬಂತನೇ ಇದೆ? ಬಂದಿಲ್ಲ. ಮತ್ ಇದನ್ನ ಗಾಯತ್ರಿ ತರ್ಬೇಕಂತಮ್ಮ. ಇನ್ನ ಆ ಗಾಯತ್ರಿ ಅಂತಂದ್ರೆ ಮತ್ತೇನು ಅಲ್ಲದ, ಮತ್ ಮೊದಲನೇ ಹೇಳಿಲ್ಲ ಹಂಗ ಬರುದು. ಆ ದಾರಿ ನೀವು ಅದನ್ನ ಎಂದೂ ಬಿಡುವಂಗಿಲ್ಲ. ಅದನ್ನ ಒಂದು ವರ್ಷದ ಹಿಂದನ ಈ ಗಾಯತ್ರಿಯನ್ನು ಸಣ್ಣಂಗೆ ನಿಮಗೆ ಒಂದು ಅಕ್ಷರ ದಾರಿ ಕೊಟ್ಟು ನಿಮಗೆ ಸಣ್ಣಂಗೆ ಒಂದೊಂದೇ ಇಂದ್ರಿಯಗಳ ನಿಗ್ರಹ ಮಾಡುವ ಒಂದು ವರ್ಷದ ಅಥವಾ ಇನ್ನು 2 ವರ್ಷ ಅದರಿಂದನೂ ಶುರು ಮಾಡ್ತೀನಿ ನಿಮಗೆ. ಮಾಡ್ತೀನಿಲ್ಲ ಹೇಳ್ರಿ ನೀವು ಪ್ರಾಮಾಣಿಕವಾಗಿ. ಮಾಡಿಸಿದ್ದೆ, ಧ್ಯಾನ ಯೋಗದಲ್ಲಿ ಮಾಡಿಸಿದ್ದೆ. 15 ನಿಮಿಷ ನಿಮ್ಗೆ ಒಂದೊಂದು ಇಂದ್ರಿಯದ ಮೇಲೆ ಹಿಂಗೆ ನಿಗಾ ಇಡ್ಬೇಕಪ್ಪ ಅಂತೇಳಿ ನಿಮ್ಗೆ ಅದನ್ನ ಕಲ್ಸಾಕ್ ಮಾಡಿಲ್ಲ ಅದನ್ನ. ಹಾ, ಎಷ್ಟು ಶಕ್ತಿ ಐತಂದ್ರೆ ತಮ್ಮ ಇದಕ್ಕೆ ಅನಿವಾರ್ಯ ಸಿದ್ಧಿ ಬರುವುದು ಇಲ್ಲೇ ನೋಡಪ್ಪ ತಮ್ಮ. ನಿನಗೆ ಹೇಳುದನ್ನು ಅನಿವಾರ್ಯ ಸಿದ್ಧಿಗಳು ನಿನ್ನ ಜೀವನದಲ್ಲಿ ಪ್ರವೇಶ ಆಗುವುದು ಇಲ್ಲೇ, ಇದ ಜಗಕ್ಕನ. ಮುಖ್ಯಾನಂದ ಬಂದು ನಿನಗೆ ತಗಲಾಕ್ ಶುರು ಮಾಡಿತೆ ಅಂದ್ರ, ಜಗತ್ತಿನೊಂದಿಗೆ ಉದಾಸೀನ ವೃತ್ತಿಯಿಂದ ನೀ ಕೂಡಿದಿ ಅಂದ್ರ, ಜಗತ್ತಂತ ಬರೇ ನಿನ್ನ ದೇಹವನ್ನೇ ಮೊದಲುಗೊಂಡು ತಮ್ಮ. ಇದು ಬರೇ ಮುಖ್ಯಾನಂದ ಅಂದ್ರೆ ಏನ ಮಂಡಿ ಆದದ್ದು ಹಠ ಹೇಳಬಾರ್ದೇನ. ನಿನ್ನ ಸ್ವದೇಹವನ್ನೇ ಮೊದಲುಗೊಂಡು ಕಾಣುವ ಲೋಕದ ಅಸಂಖ್ಯಾತ ಸಮಸ್ತ ಜೀವನದ ಎಲ್ಲ ವ್ಯವಸ್ಥೆ ನನಗೂ ಆಗೈತೆ, ಅದ್ರಾಗ ಏನ್ ದೊಡ್ಡಬೋದಂತ ಅನ್ನುವಂತ ಭಾವನೆ ಬರ್ಬೇಕಲ್ಲ. ಅದನ್ನ ಇಟ್ಟು ಆನಂದವಾಗಿ ನಿಂದಿರ್ಬೇಕಲ್ಲ. ಅರ್ಥ ಆಗೈತಪ್ಪ ಇದು? ಪ್ರಿಯವಾದ ವಿಷಯ ಸಂಚಯದ ಎಡೆಯಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳ ಸುಖವೇ ನಿಜ ಸುಖವೇ ನೀನು. ಏನಪ್ಪ ಇನ್ಮೇಲೆ ಇದನ್ನ ಹೇಳೋದೇನು ದೊಡ್ಡದ ಅಲ್ಲಿಂದ. ಯಾಕಂದ್ರೆ ಮುಖ್ಯಾನಂದ ಒಂದು ಸಲ ನಿಮಗ್ ಕರಗತ ಆತ ತಿಳ್ಕೊತಮ್ಮ. ಮುಖ್ಯಾನಂದ ಕರಗತ ಆದ ನಂತರ ನಿಮ್ಗೆ ಹೇಳುದು ಇದ್ರಾಗ ಏನೋ ಒಂದು ಇನ್ನ. ಯಾಕಂದ್ರೆ ನೀವು ಆತ್ಮನ ಸಮೀಪಕ್ಕೆ ಹೋಗಿ ನಿಂತು ಬಿಟ್ರಿ. ಈಗ ಹೆಂಗ ಈ ಮಿನಿಸ್ಟರ್ ಮಗಲ್ಲ ಕೂತವ್ರಿಗೆ ಒಂದಿಟ್ಟು ಮೈ ಹೋಗ್ಬಿಟ್ಟತ್ಲ, ಏನ ಹಂಗ ಆತ್ಮನ ಸಮೀಪದಲ್ಲಿ ಹೋಗಿ ನಿಂದಿರ್ಲಾರ್ದ ನಿಮಗ್ ಮುಖ್ಯಾನಂದ ನಿಂತೇ ಇರೋದಿಲ್ಲದು. ಆ ಮುಖ್ಯಾನಂದದಿಂದ ಮುಂದೆ ಬರುವ ಆನಂದವೇ ಆತ್ಮಾನಂದದಿಂದ ಮೈನ್ನ. ಸುಮ್ಮನೆ ಹೆಸರೇಟ ಬದಲು ತಮ್ಮ. ಈಗ ಪನ್ನೊಳಿಗೆ ನೀರ ಅದೇನೋ ಅಂತೀರ ಆಗಲ್ಲ ಹೇಳಿದ್ರಲ್ಲ, ಇವರು ನೀರೇ ಅದು.
ಬಾ ನನಗತ್ತೆ ಬಳ್ಳಿ ಮನುಷ್ಯ ಒಂದು ಹೋಟೆಲ್ಗೆ ಹೋಗಿ ಅವ ಒಂದೇನೋ ನಾಷ್ಟ ಮಾಡಿದ, ಅವ ಪಟ್ಟಣ ವೇಟ್ರ್ ಅವ ನೀರಿಟ್ಟಿದ್ದಿಲ್ಲ ಟೇಬಲ್ ಮೇಲೆ. ಅದ್ ಮಾಡಿ ಎದ್ದು ಸಾರು ಸುರ್ಕೊಳ್ಳುತ್ತ ನೆಚ್ಚಿಗೆ ಇಟ್ಟು ಪಕ್ಕ ಕೆಮ್ಮ ಕಚ್ಚಿದ ಕೂಡಲೇ ನೀರು ಅನ್ನೋ ವೇಟ್ರ್ ಹುಡುಗಿ ಏನ್ ಮಾಡಿದಪ್ಪ ಅಂತಂದ್ರೆ ಒಂದ್ ಗಾಡಿ ಅಂತೇಳಿ ಒಂದ್ ನಳ ಇತ್ತು, ಆ ನಳದ ಬುಡ ಒಂದು ಕೆರೆಗೆ ಹಿಡ್ದ ಹಿಂಗ್ ನೀರು ತಿರ್ಕೊಂಡು ಬಂದ. ಆ ನಳದ ಮೇಲೆ ಏನ್ ಬರೆದಿತ್ತಪ್ಪ ಅಂದ್ರೆ ಕೈ ತೊಳೆಯುವ ನೀರು ಅಂತ ಬರೆದಿತ್ತು ಅದಕ್ಕೆ. ಆ ನೀರ್ ತಂದು ನೀವು ಕೊಟ್ಟು ನೀವು ಜಗಳ ತೆಗೆದು ನಮಗೆ ಕೈ ತೊಳೆಯುವ ನೀರು ಅಂತೇಳಿ ಬರೆದಿದ್ರಾಗಿನ ನೀರು ತಂದರ ನೀ ಕುಡಿಯುವ ನೀರಿಂದ ಈ ಗಾಡಿ ಇಟ್ಟೆ ಅಂತ ಅವಾಗ ವೇಟರ್ ಅವ್ನು ಬೇಕತ್ತಿದ. ಆ ಹುಡುಗ ಸಣ್ಣ ಕೇಳಿಗೆ ಹೇಳಿದ ಬರದ ಸೆಟ್ರೇಟಿ ಮ್ಯಾಲ ಟ್ಯಾಂಕ್ ಒಂದೇ ಇಟ್ಟಂದ ಹಂಗ ಪೈಪಿಗೆ ಬಂದತ್ರಿ ಕೈ ತೊಳೆಯುವ ನೀರು, ಇದು ಕುಡಿಯುವ ನೀರು ಅಂತ ಟ್ಯಾಂಕ್ ಬಂದತ್ರಿ. ಅದ್ರ ಒಟ್ಟು 9 ವರ್ಷ ತೊಳೆದೆ ತಿಂತಿ ನಮಗೆ ಬೇಡ. ಈಗ ಮನೆಯೊಳಗೂ ನೋಡ ಬಾತ್ರೂಮ್ನಾಗ ಹೊಟ್ಟೆ ಬಾತ್ರೂಮ್ನಾಗ ಇರೋ ಟಾಯ್ಲೆಟ್ ಬರೋ ನೀರಿಗೂ ಇರೋ ಟ್ಯಾಂಕ್ ಒಂದೈತೆ, ಟಾಯ್ಲೆಟ್ ಟ್ಯಾಂಕ್ ಬೇರೆ ಐತಿಪ್ಪ. ಒಂದೇ ಐತಪ್ಪ. ಈಚೆಗಡೆ ಸ್ನಾನಕ್ಕೆ ಬರ್ತಿಲ್ಲ ಅದ್ರದ್ದು ಏನು ಒಂದೇ ಟ್ಯಾಂಕಿನ ನೀರು. ಯಾವಾಗ ಮುಖ್ಯಾನಂದದ ಒಂದು ಒಂದು ನಿನಗೆ ಆ ಸಿದ್ಧಿ, ನಿನಗೆ ಆ ಸುಖ, ಆ ಆನಂದ ಅಥವಾ ಅದರ ಹಿಡ್ತ ನಿನಗೆ ಸಿಕ್ತಿ ಅಂತಂದ್ರೆ ಮುಂದೆ ಬರುವುದೇನಪ್ಪ ಅಂದ್ರೆ ಆತ್ಮಾನಂದ. ಅದು ಆತ್ಮಾನಂದದ ವ್ಯಾಖ್ಯಾನ ಎಷ್ಟು ಎಲ್ಲ ಪ್ರಿಯವಾದ ವಿಷಯ ಸಂಖ್ಯೆಗಳು ಹೆಂಗ್ ಬರ್ತಾರೆ ನೋಡಿ ನಿಜಗೊಂಡ್ರೆ ಅಲ್ಲೇ ಪ್ರಿಯವಾದ ವಿಷಯ ಸಂಖ್ಯೆಗಳು. ಈಗ ಇದಕ್ಕೆ ಬಹಳ ಚಂದ ದೃಷ್ಟಾಂತ ಕೊಡ್ತೇನೆ ನಿನಗೊಂದು. ಈಗ ರಾಧೆ ರಾಧೆ ಗೋವಿಂದ ರಾಧಾಕೃಷ್ಣ ಗೋವಿಂದ ಅಂತಂದು ಕೃಷ್ಣನ ನಡು ನಿಂದ್ರಿಸಿ ಸಾಲಿ ಹೆಣ್ಣು ಹುಡುಗುದು ಸುತ್ತಲೂ ಕುಣಿದು ಡ್ಯಾನ್ಸ್ ಮಾಡ್ತಾರ ನೋಡಿ. ಏನ ಈಗ ರಾಧಾಕೃಷ್ಣ ಡ್ಯಾನ್ಸ್ ಅಂತ ಇರ್ತದೆ ಎಲ್ಲಾ ಕಡೆ. ಕೃಷ್ಣನ ಪಾತ್ರ ಮಾಡಿ ನಾವು ಒಬ್ಬನೇ ಅವ್ ಕುಳದ್ ಹಿಡ್ಕೊಂಡೆ ಹಿಂಗ್ ಕಾಲಾಗ ಮೂರು ತುಳರ್ಗತ್ತೆ ನಿಂತಿರ್ತಾನೆ. ಒಂದು ಕಾಲ್ ಮೇಲೆ ಭಾರ ಹಾಕಿ ಒಂದು ಕಾಲ್ ಹಿಂಗ್ ಒಪ್ಪರ್ ಇಟ್ಕೊಂಡು ನಿಂತಿರ್ತದ ಒಂದು ಹುಡುಗಾದ. ಆ ಹುಡುಗನ ಸುತ್ತೂ 7-8 ಹೆಣ್ಣು ಹುಡುಗಿಯರನ್ನ ಅವಕ್ಕ ಅದು ಗುಜರಾತಿ ಸೀರೆ ಉಡಿಸಿರ್ತಾರ. ಅವು ಚೆನ್ನಾಗಿ ಕುಣ್ಕುಣದ್ ಹಾಡ್ತಿರ್ತಾವ. ಹಾಡೋದು 7-8 ಮಂದಿ ತಮ್ಮ. 7-8 ಮಂದಿ ಯಾರನ್ನ ಕುರಿತು ಹಾಡಕತ್ತಾರ ಅಂದ್ರೆ ಆ ನಡುವಿಟ್ಟು ಕೃಷ್ಣನ ಕುರಿತ ತಿಳಿಯಾಕತ್ತಿಲ್ಲೋ ನಾ ಹೇಳುದು. ಈ 8 ಮಂದಿ ಬಗಲಾಗ ಏನ್ ಹಿಡ್ಕೊಂಡಾರು ಹಾಲಿನ ಸ್ವಾರಿ ಹಿಡ್ದಾರ, ಒಬ್ಬಕಿ ಬೆಣ್ಣಿ ಸ್ವಾರಿ ಹಿಡ್ದಾರ, ಒಬ್ಬಕಿ ಹೂ ಹಿಡ್ಕೊಂಡಾಳ, ಒಬ್ಬಕಿ ದೀಪ ಹಿಡ್ಕೊಂಡಾಳ. ಅಷ್ಟರು ಕುಣುಕುಣದ ಒಬ್ಬಕಿ ಹೂ ಹಾಕಕತ್ತಾಳ, ಒಬ್ಬಕಿ ದೀಪ ಬೆಳಗಾಕತ್ತಾಳ, ಒಬ್ಬ ಬೆಣ್ಣಿ ತಿನ್ಸಕತ್ತಾಳ. ಅಷ್ಟರು ಯಾರನ್ನ ತಿನ್ಸಕತ್ತಾಳತ್ತೆ? ಕೃಷ್ಣನ್ ಬಗ್ಗೆ, ಕೃಷ್ಣನನ್ನೇ. ಹೌದಿಲ್ಲ? ಕೃಷ್ಣನ ಒಬ್ಬನನ್ನೇ ತನಿಸಿದಂತೆ ನಿನ್ನ ಸಕಲೇಂದ್ರಿಯಗಳೆಂಬಂತ ಈ ಸ್ತ್ರೀಗಳು ಆತ್ಮನೆಂಬ ಕೃಷ್ಣನನ್ನು ಕುಣಿಸಾಕತ್ತಾವ. ಆತ್ಮಾನಂದ ಅಂದ್ರೆ ಏನಂದ್ರೆ ನಿನ್ನ ಕರ್ಮೇಂದ್ರಿಯಗಳೆಂಬಂತವು ಹುಡುಗಿಯರೇ ಇವು. ಇವೆಲ್ಲವೂ ಯಾರನ್ನ ಹೊಗಳಾಕತ್ತಾವ ತಮ್ಮ? ಆತ್ಮನನ್ನೇ. ಏನ್ಪಾ ಈಗ ಒಂದ್ ಕಾರ್ಯಕ್ರಮ ನೋಡಿ ಹಳ್ಳಿ ಹೇಳತ್ತಮ್ಮ ನನ್ನ ಹೆಂಗ್ ಬಳಸ್ತಾರ ಅಂದ್ರ ತಮ್ಮ ಈ 11ಕ್ಕೆ ಮಾಡ್ಬೇಕತ್ ನೋಡಿ, ರಾತ್ರಿ 11ಕ್ಕೆ ಏನ್ ಮಾಡಿ ಇಷ್ಟ ನೋಡಿ. ಏನ್ ಪಾಪಲ್ಲ ಮುಗಿಸ್ತೀನಿ, ನಿದ್ರೆ ಬಾಳ ಆಗೈತಿ. ಈ ಕಥೆ ಇದನ್ನ ಯಾರು ಮರಿಬಾರ್ದು ಇವತ್ತ. ಏನು, ಒಂದು ಕೃಷ್ಣನನ್ನು ನಡು ಇಟ್ಟುಕೊಂಡ ಸುತ್ತಲೂ ಇರುವಂತ ದ್ವಾರಕೆಯ ಸ್ತ್ರೀಯರು ಕುಣಿದು ಕೃಷ್ಣನನ್ನು ಪ್ರೀತಿಸಿದಂತೆ ನಿನ್ನ ಸಕಲೇಂದ್ರಿಯಗಳು ಏನ್ ಮಾಡಕತ್ತಾವು? ಆತ್ಮನೇ ಕುಣಿಯಾಕತ್ತಾವ. ಹೌದಾ? ಆತ್ಮನ ಆನಂದ ಇರ್ಲಿಲ್ಲ ಅಂದ್ರೆ ನಿನ್ನ ಕಣ್ಣು ನೋಡ್ತಿದ್ದಿದ್ದಿಲ್ಲ, ನಿನ್ನ ಕಿವಿ ಕೇಳ್ತಿದ್ದಿದ್ದಿಲ್ಲ,
ಇವು ಅಷ್ಟು ಕೆಲಸ ಮಾಡಕತ್ತಿದ್ರೆ ಅಥವಾ ಇವುಗಳಿಂದ ಏನಾರ ಅನುಭವ ನಿನಗೆ ಬರ್ತಿತ್ತು ಅಂದ್ರೆ ನಿನ್ನ ಆತ್ಮಾನಂದವೇ ಅದಕ್ಕೆ ಮೂಲ ಸ್ರೋತ. ಅಯ್ಯವಾದ ವಿಷಯ ಸಂಚಯ ಜಡೆಗಳು ಡೈವರ್ಟ್ ಮಾಡಿರ್ತ ತಾನೇ ಪ್ರಿಯತಮ ಏನಂತ ತಾನೇ ಪ್ರಿಯತಮ. ತಾನು ಅಂದ್ರೆ ಯಾರು? ಆತ್ಮ. ಆತ್ಮನೇ ಪ್ರಿಯತಮ. ಪಟ್ಲು ಕೂಡಿಕೆ ಕೃಷ್ಣಗೆ ಹೆಂಗ ಹೂ ಆಗ್ತಾ ನೋಡ ಓಡೋದ್ರ ಹಂಗ ಆತ್ಮನೇ ಪ್ರಿಯತಮ. ಏನ್ಪಾ ಇವ್ರ ನಿಗ್ರ ಬಹಳ ಆತಪ್ಪ. ನಮಸ್ಕಾರ. ನಮಸ್ಕಾರ.